हम्म। व्यासाय भवनाशाय श्रीशाय पुनराशि वृद्ध्याय सिद्धविद्याय मध्वाय च कल्याणिनः सत्ताङ्गरूपाय सर्वायुक्तानि ये निये मंत्रलेखनाशाय पार्थकार्ते नमः। पूज्याय राघवेन्द्राय सत्यधर्मसाय च भजतां कल्परक्षाय नन्तां कामधेनवे अज्ञानतिमिरं वद्यसम्पत्त्यागं विज्ञानविमलं क्रान्तिं सिद्धसाधनविद बिम्बसाम्बोधते पद्मवल्लभनन्न विजयविठ्ठलगणिका हरिकथामृतसार गुरुकुलकर्णದಿಂದ ಪಂಚ ಕೇಳದೆ ಪರಮ ಭಗವದ್ ಭಕ್ತರಿಗುಣ ಕೇಳುವುದು ಗುರುವಿಗೆ ಕೇಳುವುದು ಪರಮಾತ್ಮನ ತನ್ನ ಮಹಿಮೆಯನ್ನ ತನ್ನ ರೂಪಗಳನ್ನ ತನ್ನ ಗುಣಗಳನ್ನ ತನ್ನ ಕ್ರಿಯೆಗಳನ್ನ ತನ್ನ ಶಕ್ತಿಯನ್ನ ತನ್ನ ಬಂಧಕ ಶಕ್ತಿಯನ್ನ ತನ್ನ ಮೋಚಕ ಶಕ್ತಿಯನ್ನ ಪ್ರತಿಯೊಂದನ್ನು ತನ್ನವರೇ ವಿಸ್ತಾರ ಮಾಡ್ತಾ ವಿಧಿಸ್ತಾ ಅದನ್ನು ತೋರಿಸ್ತಾ ಹೋಗ್ತಾನೆ. ಇದು ಆತಗ ಕ್ರೀಡೆ. ಏಕತಾಂತರ ಕ್ರೀಡಾಭಿಲಾಷ ಅದು ಮುಕ್ತರ ಕ್ರೀಡಾ. ಇಲ್ಲೇ ಅಮುಕ್ತರ ಕ್ರೀಡಾ. ಮುಕ್ತರ ಕ್ರೀಡೆ ಒಳಗೆ ಮೇಲೆ ಸಾತ್ವಿಕ ಗುಣ ಬರ್ತದಲ್ಲ. ಇಲ್ಲೇ ರಜೆ ಸತ್ವ ತಮೋ ವಿವಿಧ ಗುಣಗ ಪಂಚವಿಧ ಜೀವರಾಶಿಗಳ ದೇಹದೊಳ ತನ್ನ ಕ್ರೀಡೆಯನ್ನು ತೋರಿಸ್ತಾ ಹೋಗ್ತಾನೆ. ಯಾಕೆ ಅಂದ್ರೆ ಸಂಸಾರದ ಮೇಲಿನ ಮೋಹ ನಿವಾರಣೆ, ದೇಹದ ಅಭಿಮಾನವನ್ನು ಬಿಟ್ಟು ಈ ದೇಹ ನನ್ನದಲ್ಲ ನಿನ್ನದು ಅಂತ ತಿಳ್ಕೊಂಡು ಹೇಳಿ ನಾನು ಅಲ್ಲ ನೀನು ಅನ್ನೋಕ್ಕಂತ ರಗಲು ತನ್ನಿಮಿತ್ತಕ್ಕೆ ನಮಗೆ ಕ್ಷಣ ಕ್ಷಣಕ್ಕೆ ನಾವು ಅಸ್ವತಂತ್ರರು ಎಂಬುದನ್ನ ಪರಮಾತ್ಮ ನಮಗೆ ತೋರಿಸ್ಕೊಡ್ತಾನ. ಆದ್ರೂ ನಮಗ ಅಹಂಕಾರದಿಂದ ನಾನೇ ಸ್ವತಂತ್ರ ಅಂತ ಹೇಳಿ ದೇವರ ಮುಂದೆ ಭಕ್ತಿ ಮಾಡ್ಬೇಕಂತ ಆತೈತಿ. ಭಕ್ತಿ ಮಾಡೋದನ್ನು ಬರಂಗಿಲ್ಲ, ಭಕ್ತಿ ಏನ್ ಮಾಡ್ತೀವಿ? ಭಕ್ತಿ ಮಾಡೋನಲ್ಲ ಅಂದ್ರೆ ನಾವು ಪರಮಾತ್ಮ ಹೌದಪ್ಪ ನೀನೇ ಮಾಡೋ ನಿಂಗೆ ಕೀರ್ತಿ ಕೊಡ್ತೀನಿ, ಆದ್ರೆ ನನ್ನ ಅಧೀನದಲ್ಲಿರ್ತಕ್ಕಂತಹ ನನ್ನನ್ನ ಸೇವೆ ಮಾಡ್ತಕ್ಕಂತ ಏನ್ ಭಗವದ್ ಭಕ್ತರಿದಾರಲ್ಲ ಅವರ ಸ್ತೋತ್ರವನ್ನ ನೀನ್ ಮಾಡ್ಕೊಂಡ್ರ ಅವರಿಂದ ನೀನು ಮುಕ್ತಿ ಹೋಗ್ತೀಯ. ಅವರು ನಿನ್ ಕರ್ಮವನ್ನು ಮಾಡ್ತಾರೆ. ನೀನು ಅಪೇಕ್ಷೆ ಪಟ್ಟದನ್ನ ಕೊಡಿಸ್ತಕ್ಕಂತಾರೋ, ತೋರ್ಸ್ತಕ್ಕಂತಾರೋ, ತಿನ್ಸ್ತಕ್ಕಂತಾರೋ, ಕರ್ಕೊಂಡು ಹೋಗ್ತಕ್ಕಂತಾರೋ ಪ್ರತಿಯೊಂದು ನನ್ನ ಪರಿವಾರ ದೇವತೆಗಳು ನಿನ್ನ ದೇಹದಲ್ಲಿ ಗೊತ್ತುಕೊಂಡು ಮಾಡ್ತಾ ಇದ್ದಾರೆ. ಇದನ್ನ ನೀನು ಮೊದಲು ಸರೆಂಡರ್ಡ್ ಆಗಿ ನೀನೇನಪ್ಪಂದ್ರೆ ಅದ್ ನೋಡ್ಕೋ, ತಿಳ್ಕೋ. ಇದು ಪರಮಾತ್ಮ ಕಳಕಳೆಯಿಂದ ನಮ್ಮ ಸಮಸ್ತ ಸ್ತ್ರೀ ಪುರುಷ ಮೂರು ರೂಪದಿಂದ ಸ್ತ್ರೀ ಪುರುಷ ನಪುಂಸಕ ಅಂತ ಮೂರು, ಜೀವ ಜಡ ಚೇತನ ಅಂತ ಮೂರು. ಈ ಜ್ಞಾನನ ಎಲ್ಲಿಗೆ ನನಗೆ ಗೊತ್ತಾಗ್ತದ ಅಂತ ಪ್ರಯಾಗ ಕ್ಷೇತ್ರ ಅಂತ ಹೇಳಿದೆ ನಮ್ಮ ದ್ವಿದಳ ಪದ್ಮ ನಗರ ಗೋಮಧ್ಯದಲ್ಲಿ ಬರ್ತದೆ. ಅಲ್ಲಿ ನನಗೆ ರಜೋತ ಮತ್ತೆ ಸತ್ವತಮ ಮೂರು ಗುಣಗಳು ಸಮ್ಮಿಲನ ಆಗ್ತವಲ್ಲಿ. ಯಾವುದು? ಯಮುನಾ, ಸರಸ್ವತಿ ಮತ್ತು ಗಂಗಾ, ಈ ಮೂರು ನದಿಗಳ ಸಂಗಮ ಪ್ರಯಾಗ ಅಂತ ಹೇಳ್ತಾರೆ. ಆ ಪ್ರಯಾಗದ ದಂಡೊಳಗೆ ಬ್ರಹ್ಮದೇವರು ಕುತ್ಕೊಂಡಿರ್ತಾರೆ.
ಪದ್ಮ ಪುರಾಣದಲ್ಲೂ ನಮಗೊಂದು ಮಾತು ಬರ್ತದೆ. ಈ ಪ್ರಯಾಗ ಕ್ಷೇತ್ರದ ಅಭಿಮಾನಿ ದೇವತೆ ಪ್ರಯಾಗ ಏನಿದ್ದಾನ, ಈತಿಗೆ ಬ್ರಹ್ಮ ಲೋಕದ ಸಭೆಯೊಳಗೆ ಒಂದು ಏನಪ್ಪ ಅಂದ್ರೆ ರಿಸರ್ವ್ಡ್ ಸೀಟ್ ಇರ್ತದೆ. ಬ್ರಹ್ಮದೇವರು ಯಾವತ್ತೂ ಸೃಷ್ಟಿಯ ಸಂಪೂರ್ಣ ನಿಯಮನ ಚಿಂತನೆ ಮಾಡ್ಬೇಕಾದ್ರೆ ಅಲ್ಲಿ ವಿಚಾರ ಮಾಡ್ಲಿಕ್ಕೆ ಇಲ್ಲಿ ಹೋಗ್ತಾರೆ. ಅದಕ್ಕೆ ಅಭಿಮಾನಿ ಯಾರು? ಬ್ರಹ್ಮ. ಪ್ರಯಾಗ ಕ್ಷೇತ್ರಕ್ಕೆ ಅಭಿಮಾನಿ ಯಾರು? ಬ್ರಹ್ಮದೇವರು ಉಪಾಸನೆ ಮಾಡಕ್ಕೆ ಅಲ್ಲಿ ವಾಸುದೇವನ ಉಪಾಸನೆ ಮಾಡ್ತಾರೆ. ಆ ವಾಸುದೇವ ನಮಗ ಮುಕ್ತಿಯನ್ನು ಕೊಡ್ತಕ್ಕಂಥ ರೂಪ. ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಣ ವಾಸುದೇವ ಅಂತ 4 ಭಗವದ್ ರೂಪಗಳು. 4 ದೇಹದೊಳಗೆ ಕೊನೆಯ ದೇಹ ಯಾವುದು? ವಾಸುದೇವರು ಪರಮಾತ್ಮ. ಅದು ನನಗೆ ಮುಕ್ತಿಯನ್ನ ಕೊಡ್ತಕ್ಕಂಥದ್ದು. ಆ ವಾಸುದೇವರು ಪರಮಾತ್ಮ ಎಲ್ಲಿ ಬರ್ತಾನ ಮುಂದೆ ದರ್ಶನಕ್ಕೆ ನನಗಂದ್ರೆ ಈ ಸಹಸ್ರಾದಳದ ಮೇಲೆ ಬರ್ತಾನ. ಅಲ್ಲೇ ಆ ವಾಸುದೇವ ರೂಪಿ ಪರಮಾತ್ಮ ಏನ್ ಮಾಡ್ತಾನೆ? ಬ್ರಹ್ಮದೇ ತೋರಿಸ್ತಾನೆ. ಅದನ್ನ ನೋಡ್ಲಿಕ್ಕೆ ನನಗೆ ದಿವ್ಯ ಪದ್ಮ ಬಹಳ ಅವಶ್ಯ. ಅದು 2 ವಿಧ ಅದ. ನೋಡ್ತಕ್ಕಂಥ ರೀತಿ ದಿಗಳ ಈ 2 ಕಣ್ಣಿನ ಮಧ್ಯೆ ಮಧ್ಯದಲ್ಲಿ ಅಲ್ಲಿ ಕುತ್ಕೊಂಡ ಗರುಡ ದೇವರು, ನಿನ್ನೆ ಹೇಳಿದೆ ಗರುಡ ದೇವರು ಉಪಾಸನೆ ಮಾಡ್ತಾರೆ ಕೃಷ್ಣನ ಅಂತ. ಕಣ್ಣಿನ ದೃಷ್ಟಿಯನ್ನ ಮೂಗಿನ ನೇರಕ್ಕೆ ತಗೊಂಡ್ರ ಒಂದು ದರ್ಶನ. ಕಣ್ಣಿನ ದೃಷ್ಟಿಯನ್ನ ಭೂಮಧ್ಯದಿಂದ ಪಾಲದ ನಡುವೆ ನಾನು ಜ್ಯೋತಿ ಬರ್ತಲ್ಲ, ಆ ಜ್ಯೋತಿ ನೋಡಿದ್ರೆ ಒಂದ್ ಕಾಣಿಸ್ತದೆ. ನಾವು ಎಲ್ಲೇ ಎಡುತ್ತಾ ಇದ್ದೀವಿ ಅಂತ ನಾನು ಬಹಳ ಮಂದಿ ಕೇಳ್ತೇನೆ. ನೀವು ಕಣ್ಣು ಮುಚ್ಕೊಂಡು ಸ್ವಲ್ಪ ಒಳಗೆ ನೋಡ್ರವ, ನಿಮ್ಗೆ ಏನಾದ್ರೆ ಅಲ್ಲ, ಕಂಡಿದ್ರೆ ಕಂಡದ ಅಂತ ಹೇಳಿದ್ರೆ ನಿಮಗೆ ನಾನು ಸಾಷ್ಟಾಂಗ ನಮಸ್ಕಾರ. ಯಾಕೆಂದ್ರೆ ಅಂತರ್ ಬಹಿರ್ವ್ಯಾಪ್ತ ಪರಮಾತ್ಮ ಪಾಸ. ಮರುತ ದೇವತೆಗಳು ನಮ್ಮನ್ನ ಅಂದ್ರೆ ವಾಯುದೇವರೆಲ್ಲ ಒಳಗ ಇಂದ್ರನ ಅನುಚರರಾಗಿ ಏನಪ್ಪಾ ಎಂಥ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಗೊತ್ತಾಗಬೇಕು. ಅದು ಗೊತ್ತಾಗ್ಬೇಕಾದ್ರೆ ನಾವ್ ಯಾವ ರೀತಿ ಉಪಾಸನೆ ಮಾಡ್ಕೋಬೇಕು. ಚಕ್ರಾಬ್ಜಮನವಾಗಿ ಇದು ಎಲ್ಲಿ ಬರ್ತದೆ ಗೋಪಾಲ, ಏನೇನೋ ಹೇಳಕ್ ಹತ್ಬಿಟ್ಟಿಯ ಅಂತ ನೀವು ಹೇಳ್ಬೋದು. ಯಾಕಂದ್ರ ನಾನ್ ನೋಡೋ ರೀತಿಯೊಳಗೆ ಇದು ಕಾಣ್ತದೆ, ನೀವು ನೋಡೋ ರೀತಿ ಅದು ಕಂಡಿಲ್ಲ, ನಾನೇನ್ ಮಾಡಕ? ಹೌದಲ್ಲ? ಯಾಕಂದ್ರೆ ಸಂಸಾರದೊಳಗೆ ಒಂದು ವಿಚಾರ, ಒಂದು 6 ಮುಖದ 8 ಮುಖದ ವಜ್ರ ತಗೊಂಡ್ರಿ ನೀವು, ಅದು ಒಂದೊಂದು ಕಡೆಗೆ ಒಂದೊಂದು ಬಣ್ಣವನ್ನು ಸೂಚಿಸ್ತಾ ಇರ್ತದೆ. ಒಂದ್ ಕಡೆ ನೀಲಿ, ಒಂದ್ ಕಡೆ ಹಳದಿ, ಒಂದ್ ಕೆಂಪು ಅಂತ ಹಿಂಗೆ ಅದು ಆ ರೀತಿ ಚಿಕ್ಕ ಹೊಳಿತದೆ. ಆ ರೀತಿ ಸಂಸಾರ ಒಳಗ ಅನಂತ ರೂಪದಿಂದ. ಯಾಕಂದ್ರೆ ಶೂನ್ಯಮಯ ಆಗ್ಬೇಕು, ಶುದ್ಧ ಆಗ್ಬೇಕಾದ್ರೆ ಬಿಳಿಯ ಬಣ್ಣವನ್ನ ಒಡೆದ ಒಳಗೆ ಗೊತ್ತಾಗ್ತದೆ 7 ಬಣ್ಣ ಬೇರೆ ಬರ್ತದೆ. ಅದಂಗೆ ಸಪ್ತವಿಧ ಜೀವರಾಶಿಗಳು ಏನಿದ್ರೆ ಇವರು ಎಲ್ಲರೂ ಒಳಗೆ ಬೇರೆ 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 ರೂಪದಿಂದ ಪರಮಾತ್ಮ ಉಪಾಸನೆ ಮಾಡ್ತಾರೆ. ಅವರಿಗೆ ಆ ಬಿಂಬ ಏನಾದ್ರೆ ಬೇರೆ ಬೇರೆ ರೂಪದಿಂದ ಕಾಣಿಸ್ತಾ ಹೋಗ್ತದೆ. ನಾನು ಒಂದ್ ರೀತಿಯಿಂದ ನೋಡ್ತೀನಿ, ನೀವು ಒಂದ್ ರೀತಿ ನೋಡ್ತೀರಿ, ಇವ್ರು ಒಂದ್ ರೀತಿ ನೋಡ್ತಾರೆ, ಅವ್ರು ಒಂದ್ ರೀತಿ ನೋಡ್ತಾರೆ. ಬಟ್ ಎಲ್ಲವೂ ಸತ್ಯ, ಯಾವುದು ದೋಷ. ಬಟ್ ಇಲ್ಲೇನು ವಿಪರೀತ ಜ್ಞಾನ ಏನ್ ಬರ್ತದಂದ್ರೆ ಮಾಯಾದೇವಿ ಅನುಗ್ರಹದಿಂದ ನಾನ್ ನೋಡಿದ್ದೆ ಕರೆಕ್ಟು, ಇದೇ ಕರೆಕ್ಟ್ ಅಂತ ನಾವು ವಿತಂಡವಾದ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಅದು ಅಲ್ಲಿವರೆಗೂ ಹತ್ತಿದ ಪಾಯಿಂಟ್ ಟಕ್ ಅಂತ ಕೆಳಬಿದ್ದು ಬಿಡುತ್ತೆ. ಇದು ಯಾವ ರೀತಿ ಅಂದ್ರೆ ಹಾವು ಏನೇ ಆಟ ಆಡ್ತೀವಲ್ಲ ನಾವು, 99ಕ್ಕೆ ಒಂದು ಹಾವು ಬಂದು ಕೂತ್ಕೊಂಡಿರ್ತದೆ. ಅಲ್ಲೇ ಕರೆಕ್ಟ್ ಒಂದು ಬಿತ್ತು 98 ತನಕ ಹೋಗಿರ್ತೀವಿ, ಅದು ಒಂದು ಬಿತ್ತ ತಕ್ಷಣ ಹಾವು ಕಡಿಸ್ಕೊಂಡು ಮತ್ತೆ ಕೆಲವು ಹೊತ್ತಿ ಒಂದಕ್ಕೆ ಕೆಳ ಬಂದ್ಬಿಡ್ತೀವಿ ನಾವು, ಮತ್ತೆ ಕೆಳಗಿಂದ ಸಾಧ್ಯ. ಅದರಂತೆ ನಾನು ಭೂಮಧ್ಯ ತನಕ ಹೋಗಿ ಷೋಡಶ ಕಲಾ ರೂಪ ಆಯ್ತು, ದಾಶ ಆದಿತ್ಯ ರೂಪ ಆಯ್ತು, ಅಷ್ಟದ ರೂಪದಲ್ಲಿ ಪ್ರಾಜ್ಞ ಉಪಾಸನೆ ಆಯ್ತಲ್ಲೇ.
ಅಲ್ಲೇ ವಿಶೇಷವಾಗಿ 8 ಜನರನ್ನ ನೋಡ್ಬೇಕಾಗ್ತದೆ ಇನ್ನೂ ಒಂದ್ ಕಡೆಗೆ. ನಂದಾಯನಮ, ಸುನಂದಾಯನಮ, ಬಲಾಯನ, ಪ್ರಬಲಾಯನಮ, ಜಯನಮ, ವಿಜಯನಮ, ಕುಮುದಾಯನ, ಕುಮುದಾಕ್ಷಾಯನಮ ಅಂತ. ನಂದ ಸುನಂದರ ಚಿಂತನೆಯಲ್ಲಿ ಕುಮುದಾಕ್ಷರ ಜಯ ವೈಕುಂಠ ಹಾದಿ ಹೋದಾಗ ಅಲ್ಲೇ ಅತ್ಯಂತ ಅದ್ಭುತವಾಗ್ತಕ್ಕಂಥ ಕಮಲ ಪುಷ್ಪಗಳು, ನೈಲುಗಳು, ದೊಡ್ಡ ದೊಡ್ಡ ಸರೋವರದಲ್ಲಿ ಕಾರಂಜಿಗಳು, ಅಲ್ಲಿ ಬರ್ತಕ್ಕಂಥದ್ದು ಎಷ್ಟು ಅಂದ್ರೆ ಆ ಹೂವಿನ ತೋಟ ಬಹಳ ಅದ್ಭುತವಾಗಿ ಬರ್ತದೆ. ಅಲ್ಲೇ ಕುಮುದಾಕ್ಷರ ಹಾದಿಗೆ ಏನಪ್ಪಾ ಅಂದ್ರೆ ದರ್ಪಾಲಕ ಇರ್ತಾರೆ, ಅವರನ್ನ ನನ್ನ ದೇಹದ ನೋಡ್ಬೇಕು. ಯಾಕಂದ್ರೆ ಇಲ್ಲಿ 72,000 ನಾಡಿಗಳು ಬರ್ತಾವಲ್ಲ, ಈ 72,000 ನಾಡಿಗಳು, 72,000 ಬ್ರಹ್ಮಾಂಡ ನದಿಗಳು, ಇಲ್ಲೇ ಸಪ್ತ ಧಾತುಗಳು ಹೆಂಗವ, ಅಲ್ಲಿ ಏನಪ್ಪಾ ಅಂದ್ರ ಸಪ್ತ ಮೇರುಗಳವ. ಇಲ್ಲ ಏನಪ್ಪಾ ಅಂದ್ರಪ್ಪ ನಮ್ಮ ದೇಹದೊಳಗ ಪಂಚ ಕೋಶಗಳು ಬರ್ತವ. ಪಂಚಕೋಶಗಳಲ್ಲಿ ಪರಮಾತ್ಮ 5 ರೂಪಗಳು, ಅಲ್ಲೇ ಪರಮಾತ್ಮ ಮನಸ್ಸು ಅಲ್ಲಿ ಬರ್ತದೆ. ಇದು ತೈಜಸ್ಸನ ಅನುಗ್ರಹದಿಂದ, ಬ್ರಹ್ಮದೇವರ ಕಾರುಣ್ಯದಿಂದ ನಾನು ಒಳಗಿನ ರೂಪ ನೋಡ್ತಾ ಹೋಗ್ತೀನಲ್ಲ. ಅಷ್ಟೊಳ ಕಮಲ ಮೇಲೆ ಬರ್ತಕ್ಕಂಥ ರೂಪ, ಜನವಲಕ ತಪೋಲಕದಲ್ಲಿ ಬರ್ತಕ್ಕಂಥ ಭಗವದ್ ರೂಪ ಉಪಾಸನೆ, ಅಲ್ಲಿ ಯಾವ್ಯಾವ ರೂಪಗಳಿಂದ ಉಪಾಸನೆ ಮಾಡ್ಕೊಂಡು ಹೋಗ್ತಾ ಎಂಬ ಜ್ಞಾನ ನನ್ನಲ್ಲಿ ಸದಾ ಪ್ರಕಟ ಆಗ್ತಾ ಹೋಗ್ತಾ ಇರ್ಬೇಕು. ಇದು ಒಳಗೆ ಹೋದಾಗಲ್ಲ, ಇಲ್ಲೇ ಭೂಮಧ್ಯದ್ದೇನಪ್ಪ 2 ದ್ವಿದಳ ಕಮಲ ಬರ್ತದ, ಬಹಳ ಅಡ್ಡು ಬರ್ತದೆ, ಮತ್ತು ಅಷ್ಟೇ ನಮ್ಮನ್ನ ಫಿಲ್ಟರ್ ಮಾಡ್ತದೆ. ಇದು ನೆನಪಿಟ್ಕೋಬೇಕು ನಾವು, ಬಹಳ ಫಿಲ್ಟರ್ ಮಾಡ್ತದೆ ಯಾವುದು ದ್ವಿದಳ ಕಮಲ. ಯಾವ ರೀತಿ ಅಂದ್ರ, ನನ್ನ ದೃಷ್ಟಿ 2 ಕಣ್ಣಿನ ದೃಷ್ಟಿ ನಾಸಿಕದ ನೇತ್ರದಲ್ಲಿ ತುದಿಗೆ ತಗೊಂಡ ಕೆಳಗೆ ನೋಡಿದಾಗ ಮಾತ್ರ ಒಂದು ರೂಪ ಕಾಣ್ತದೆ. ಅದೇ ಮೇಲೆ ಭೂಮಧ್ಯದಲ್ಲಿ ಮೇಲೆ ಬರ್ತಕ್ಕಂಥ ಅಗ್ನಿನೇತ್ರ ಕಾಲ ರುದ್ರದೇವ್ರದ್ದು, ಅಲ್ಲಿ ನೋಡಿದಾಗ ಪಂಚಭೌತಿಕ ಶರೀರದ ಒಳಗಿರ್ತಕ್ಕಂಥ ರೂಪ ಬಿಟ್ಟು ಹೊರಗಿನ ಆಕಾರ ಎಲ್ಲ ಗೊತ್ತಾಗ್ತದೆ. ಆ ಚಕ್ರಗಳ ಚಿಂತನೆ ಗೊತ್ತಾಗ್ತದೆ. ಅಲ್ಪ ಸುಖವನ್ನು ಕೊಡ್ತದೆ. ವಾಕ್ಯ ಸಿದ್ಧಿ ಕೊಡದಷ್ಟೆ. ಸಿದ್ಧಿ ಯಾವ್ದ್ರ ಒಂದಾಗ್ತದೆ, ಸಮಸ್ತ ಸಿದ್ಧಿ ಬರಂಗಿಲ್ಲ. ಸಂಸಾರ ಬಂದ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಅದರೊಳಗೆ ಆಪೇಕ್ಷೆಗಳು ಹೆಚ್ಚಿಬಿಡ್ತಾವ, ತಮ್ಮ ಗುಣಗಳು ಅಭಿವೃದ್ಧಿ ಆಗ್ತಾ ಹೋಗ್ತಾವ ಒಳಗಡೆ. ಅಲ್ಲಿ ಮಿತ್ರನಾಮಕ ಸೂರ್ಯ ನಮ್ಮನ್ನ ಕರ್ಕೊಂಡು ತಂದು ಕೊಟ್ಟು ಆ ಬೆಳಕು ಕೊಟ್ಟು ಹೋಗ್ತಾನೆ. એટલે ಯೋಸನ್ನಾಮಕ ಸೂರ್ಯನ ತನಕ ಆತ್ಮ ಅನುಗ್ರಹ 2 ಇಬ್ಬರದ ಅನುಗ್ರಹ ಆಗಿತ್ತಂದ್ರೆ ನನಗೆ ಒಳಗೆ ತೇಜಸ್ಸಿನ ಅನುಗ್ರಹ ಆಗ್ತದೆ. ಅವರಿಬ್ರು ಅನುಗ್ರಹ ಆಗಿದ್ದಲ್ಲ ಅಂದ್ರೆ, ಯೋಸನಾಮ ಸೂರ್ಯ ನೋಡಿಲ್ಲ ಅಂದ್ರೆ ನನಗೆ ವಿಶ್ವಂಬರ ಅನುಗ್ರಹ ಆಗೋದಿಲ್ಲ. ಬರ ಹೊರಗಿಂದ ಅಷ್ಟೇ ನೋಡ್ಕೊಂಡು ಕೈ ಬಿಟ್ಟು ಬಿಡ್ತೀನಿ. ಧ್ಯಾನ ಪ್ರಕ್ರಿಯೆ ಅಂತ ಬರ್ತದೆ. ಧ್ಯಾನಕ್ಕೆ ಕೃಷ್ಣ ಹೇಳ್ತಾನೆ, ಧ್ಯಾನ ಕೂತ್ಕೋ ನೀನು ಅಂತ. ಆ ಧ್ಯಾನದಲ್ಲಿ ನನಗೆ ಮುಖ್ಯ ಉಪಾಸನ ಈ ದ್ವಿದಳ ಕಮಲನೆ ಬರ್ತದೆ. ನನಗೆ ದ್ವಿದಳ ಕಮಲ ಆಗ್ಬೇಕಾದ್ರೆ ಈ ಕೆಳಗಿದ್ದ ಚತುರ ಕಮಲದಿಂದ ಹಿಡಿದು ಇಲ್ಲಿವರೆಗೆ ಉಪಾಸನೆ ಮಾಡ್ತಾ ಹೋಗ್ಬೇಕು. ಕಂಡೇ ಗೋಪಾಲ ಏನು ಉಪಾಸನೆ ಅಂದ್ರೆ, ಈ ಗ್ರಂಥವನ್ನ ಅವಲೋಕನ ಮಾಡ್ಕೊಂಡಾಗ ಚತುರ ಕಮಲ ಇರ್ತಕ್ಕಂತಹ 4 ಜನ ಭಗವದ್ರೂಪಗಳು ಯಾರು, ಅಲ್ಲಿ ಅದಕ್ಕೆ ಅಭಿಮಾನ ದೇವತೆ ಯಾರು, ಅವ್ರು ಏನೇನ್ ಮಾಡ್ತಾರ ಎಂಬ ಜ್ಞಾನ ಪರಿಜ್ಞಾನ ಬರಬೇಕು. ಅಂದ್ರೆ ಸದಾ ಸರ್ವತ್ರವಾಗಿರ್ತಕ್ಕಂಥ ಭಗವಂತರ ಉಪಾಸನೆ ಮಾಡಕ್ಕೆ ನನಗೆ ಚಿರುಮಿಯಾಗಿ ಅಲ್ಲಿ ಬೃಹಸ್ಪತಿ ಅನುಗ್ರಹ ಪಾತ್ರ ಆಗ್ತೀನಿ ನಾನು ಚತುರ ಕಮಲದಲ್ಲಿ. ಇಲ್ಲಿ ಬೃಹಸ್ಪತಿ ಅನುಗ್ರಹ ಆಗಿದ್ದಿಲ್ಲ ಅಂದ್ರೆ ಇಲ್ಲಿ ದ್ವಿದಳ ಕಮಲ ಓಪನ್ ಆಗೋದೇ ಇಲ್ಲ. ಬೇಕಾದ್ಯ ಮಾಡಿ ಅಷ್ಟದಳ ಕಮಲ ನೋಡ್ತೀವಿ ಎಲ್ಲರೂ. ಏನಪ್ಪಾ ಅಂದ್ರೆ ಆ ಅಷ್ಟದಳ ಕಮಲ ನೋಡ್ಬೇಕು, ಅಷ್ಟದಳ ಕಮಲ ನೋಡ್ಬೇಕು, ಕಮಲ ನೋಡ್ಬೇಕಂತ ಬರೀ ಅಷ್ಟದಳಕ್ಕೆ ಹೋದ್ವಿ. ವಿಷ್ಣು ಮಂತ್ರವನ್ನು ಹೇಳಿದ್ವಿ, ಅಪರಾಧ ಸಹಸ್ರಾಣಿ ವಿಷ್ಣು ವಿಷ್ಣುಮ ಅಚ್ಯುತ ಅನಂತ ಗೋವಿಂದ ಅಂತ ಹೇಳ್ತಾ ವಿಷ್ಣುಮೇನ ವಿಷ್ಣುಮ ಅಂದ್ಬಿಟ್ಟು ಜೋಡಿಸಿದ ಕಮಲ ಸಿಕ್ಕದ 6 ದಳ ಕಮಲದ ಬಗ್ಗೆ ಗೊತ್ತಾಯ್ತು. ಅಲ್ಲಿ ಗಣಪತಿನ ಹೂ ಅಂದ, ಚೆನ್ನ ಮಹೇಶ್ವರ ಹೂ ಅಂದ. ಅಲ್ಲಿ ಚೆನ್ನ ಮಹೇಶ್ವರ ಹತ್ರ ಹೋದಾಗ ಏನಾಯ್ತು ನನಗೆ,
ಆ ವಿಷ್ಣುವಿನ ಉಪಾಸನೆ ಮಾಡಿಕೊಂಡಾಗ ವಿಷ್ಣುವೇ ನಮ ವಿಷ್ಣು ಅಂತ ಮಂತ್ರ ಹುಟ್ಟುತ್ತದೆ. ಆ ಮಂತ್ರ ಹುಟ್ಟಿದಾಗ ನನಗೆ 6 ದಳ ಕಮಲದಲ್ಲಿ ಬರ್ತಕ್ಕಂಥ ಭಗವದ್ ರೂಪಗಳ ಯಾರ್ಯಾರು ನಮಗೆ ಏನೇನ್ ಕೊಡ್ತಾರ ಎಂಬ ಜ್ಞಾನ ನಮಗೆ ಎಷ್ಟು ಬಂದದೆ ಅದನ್ನ ವಿಚಾರ ಚಿಂತನೆ ಮಾಡಿಕೊಂಡಿವ ನಾವು. ಆ ಚಿಂತನೆ ಮಾಡಿಕೊಂಡಾಗ ನನಗೆ 2 ದಳ ಕಮಲದ ಬಗ್ಗೆ ಅತ್ಯಂತ ಅದ್ಭುತವಾದ ಉಪಾಸನೆಗೆ ಗೊತ್ತಾಗ್ತದೆ. ಅವಾಗ ನನಗೆ ಅಂತರ್ ಬಹಿರ್ವ್ಯಾಪ್ತನಾಗ್ತದೆ ಪರಮಾತ್ಮನ ಚಿಂತನೆ ನನಗೆ ಗೋಚರ. ಇಲ್ಲಿ ಇದ್ದಾರೆಲ್ಲರೂ ಬಹಳ ಅದ್ರ ಬಗ್ಗೆ ವಿಶೇಷ ವರ್ಣನೆ ಮಾಡ್ಕೊಂಡಾರ ಇದ್ದೀರಿ. ಏನಪ್ಪಾ ಅಂದ್ರ ನಾನ್ ಹೆಚ್ಚಿಗೆ ಹೇಳ ಏನದ, ನೀವೆಲ್ಲ ಪರಮ ಭಗವದ್ಭಕ್ತರಿದ್ದೀರಿ. ಲಕ್ಷಣ, ಜಾಂಬವತಿ, ನೀಲ, ಏನಪ್ಪಾ ಅಂದ್ರ ಭದ್ರ, ಮಿತ್ರ, ಕಾಳಿಂದಿ. ಇಲ್ಲೇ ಈ 6 ಮಂದಿ ಏನ್ ಕೊಡ್ತಾರ? ನಮ್ಮ ಪೂಜಾ ಗೀತಾಬಾಯರು ಮತ್ತೆ ಶೋಭಾಬಾಣಿ ದೇಶಪಾಂಡೆ ಮತ್ತೆ ನಮ್ಮ ಶ್ರೀದೇವಿ ರಾಜಶ್ರೀ ಅವರು ಒಂದು ಬುಕ್ಕ ಹಾಕಿದ್ರು. ಅದ್ರೊಳಗೆ ಏನದ ಗೊತ್ತಾ, ಆ 6 ದಳ ಕಮಲದಲ್ಲಿ ಷಡ್ಗುಣ ಐಶ್ವರ್ಯ ಸಂಪನ್ನ ಪರಮಾತ್ಮ ರೂಪಗಳು ಗುಣಗಳವೆ. ಅದನ್ನ ನಾನು ಉಪಾಸನ ಮಾಡ್ಕೊಂಡಂದ್ರೆ ನನಗೆ 2 ದಳ ಕಮಲದಲ್ಲಿ ಏನಾಗ್ತದೆ ವಿಶೇಷ ಗೊತ್ತಾಗ್ತದೆ. ಬರೀ ಅಷ್ಟೇ ಅಲ್ಲ, ಅಲ್ಲೇ 6 ದಳದ ಕಮಲದಲ್ಲಿ ಬರ್ತಕ್ಕಂಥ ರೂಪವನ್ನ ಭಗವಂತ ಕಾಣಬೇಕಂದ್ರೆ ನೀಲ, ಭದ್ರ, ಮಿತ್ರವಿಂದ ಬರ್ತಾರೆ ಇವರೆಲ್ಲರ ಕಾಳಿಂದಿ, ಇವರ ರಕ್ಷಣಾ, ಜಾಂಬವತಿ ಇವರೆಲ್ಲರ ಅನುಗ್ರಹ ಪಾತ್ರ ಆದ್ರೆ ಒಬ್ಬೊಬ್ರು ಒಂದು ಜಾಂಬವಂತಿ ಯಾವ ರೂಪಕ್ಕೆ ಅಭಿಮಾನಿ ಇದ್ದಾಳೆ, ಪರಮಾತ್ಮನ ಯಾವ ಗುಣೋಪಾಸನೆ ಮಾಡ್ತಾಳೆ, ಇದು ಉಪಾಸನೆ ಬರಬೇಕು. ಅಪರೋಕ್ಷ ಅಲ್ಲಪ್ಪ ಅದು ಯಾರಪ್ಪನ ಅನಿಸುತ್ತಾರ ಪರಮಾತ್ಮ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮನ್ನ ಚಿಂತನೆ ಮಾಡ್ತಾನೆ. ಯಾವಾಗ ನನಗದು ಬೇಕು ಅಂತಂದಾಗ ಆ ರೂಪಕ್ಕೆ ಹುಡುಕಕ್ಕೆ ಹೋಗ್ಬೇಕು. ನಾ ಜಾಂಬವತಿ ಪರಮಾತ್ಮ ಯಾವ ಗುಣಕ್ಕೆ ಅಭಿಮಾನಿ ಇದ್ದ, ಷಡೈಶ್ವರ್ಯ 6 ಐಶ್ವರ್ಯ ಗುಣಗಳು ಪರಮಾತ್ಮನು. ಆ 6 ಐಶ್ವರ್ಯ ಗುಣಕ್ಕೆ ಬರ್ತಕ್ಕಂಥ ಜಾರು ಜಾಂಬವತಿ, ನೀಲ, ಭದ್ರ, ಮಿತ್ರ, ಕಾಳಿಂದಿ, ದಕ್ಷಿಣ ಅಂತ. ಸತ್ಯ ಮತ್ತು ರುಕ್ಮಿಣಿ ಇದು ಬರಂಗಿಲ್ಲ. ನಮಗೆ ಈ ರೂಪ ತಿಳ್ಕೊಂಡ್ರೆ ಮಾತ್ರ ಅವರ ಆ ಗುಣಗಳನ್ನು ಉಪಾಸನೆ ಮಾಡ್ಕೊಂಡು ಹೋದಾಗ ನನಗೆ ಇಲ್ಲೇ ಯಾವುದು ಮೇಲಿನ ರೂಪ ಒಳಗಿನ ರೂಪ ಗೊತ್ತಾಗ್ತದೆ. ಅವಾಗ ದಳಗಳ ಒಂದೊಂದು ಕಮಲಗಳ ಏನಪ್ಪ ಚಿಂತನೆ ಗೊತ್ತಾಗ್ತದೆ. ಅದ್ ನೋಡ್ಕೋಬೇಕು. ಚಕ್ರಾಬ್ಜ ಮಂಡಲದ 6ನೇ ದಳ ಕಮಲದಲ್ಲಿ ಇರ್ತಕ್ಕಂಥ ಅಂದ್ರೆ 60 ಜನ ಸಂವತ್ಸರಾಭಿಮಾನಿ ದೇವತೆಗಳು, 6 ಜನ ಋತುವಾಭಿಮಾನಿ ದೇವತೆಗಳು, 2 ಆಯನಾಭಿಮಾನಿ ದೇವತೆಗಳು, ಜೊತೆಗೆ ವೇದವಸ್ತೆಯರ ಉಪಾಸನೆ ಗೊತ್ತಾಗ್ತದೆ ಅಜ್ಞಾನಕ್ಕೆ. ಈ ರೀತಿ ಅಲ್ಲಿ ಮೊದ್ಲು ನಾವು ಕೆಳಗೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬಂದಿದ್ವಿ ಅಂದ್ರೆ, ಅದನ್ನ ಉಪಾಸನೆ ಮಾಡ್ಕೊಂಡು ಬಂದ್ರೆ ಎಲ್ಲಿ ಎಡುತ್ತೀವಿ ನಾವು ಜ್ಞಾನಿಗಳಂತೇವಲ್ಲ ಸಾಧನೆ ಮಾಡಿದ್ರು. 6 ದಳ ಕಮಲ ಅಲ್ಲಿ ಏನಂತ ಹೆಣ್ಣಿಗೆ ಇರ್ತಾರೆ, ಅಲ್ಲಿ ಗಣಪತಿ ದಿನ ಬ್ರಹ್ಮ ಇರ್ತಾರೆ. ಇಷ್ಟೇ. ಅವರು ಏನ್ ಮಾಡ್ತಾರ ಅವ್ರ ನನಗೆ ಮುಕ್ತಿ ಯಾಕೆ ಈ ಕಮಲ ಯಾಕೆ ಸಂಪೂರ್ಣವಾಗಿ ದರ್ಶನ ಕೊಡೋದಿಲ್ಲ ನನಗೆ, ಯಾಕೆ ದರ್ಶನ ಆಗ್ತಾ ಇಲ್ಲ? ಅಷ್ಟೇ ತಿಳ್ಕೊಂಡು ಹೋಗ್ಬಿಟ್ಟಿವಿ ನಾವು. ಕಾರಣ ಇಷ್ಟೇ, ನಮ್ ಗುರುಗಳು ಅಷ್ಟೇ ಹೇಳ್ಯಾರ. ನೀವು ಕೇಳಿಲ್ಲ, ಅವರಷ್ಟೇ ಹೇಳ್ಯಾರ. ಆಚಾರ ಮಧ್ವರು ವೇದವ್ಯಾಸ ದೇವರು ಇದ್ರ ಬಗ್ಗೆ ಎಷ್ಟು ಒಂದ್ಸಲ ವಿಜಯರಾಯ ಗೋಪಾಲ ಇಬ್ಬರು ಚಕ್ರಾಬ್ಜ ಮಂಡಲ ತಗೊಂಡು ಇನ್ ಚಿಂತನೆ ಹೋಗ್ತಾ ಇದ್ರು. ಎಷ್ಟು ಅದ್ಭುತ ಅಂದ್ರೆ ಗೋಪಾಲ ಎಡು ಬಿಡ್ತಿದ್ರು. ಅಷ್ಟು ಮತ್ತೆ ಅಷ್ಟ ನಿಗೂಢವಾಗಿರ್ತಕ್ಕಂಥ ಚಿಂತನೆ, ಅಷ್ಟು ಗೂಢಾರ್ಥಗಳನ್ನು ತುಂಬಿದ್ದು. ಆ ಎಲ್ಲ ಒಂದೊಂದು, ಯಾಕಂದ್ರೆ ನಾನು ಯಾರಂತ ಗೊತ್ತಾಗಬೇಕು. ನಾನು ಗೊತ್ತಾದ್ಮೇಲೆ ನನ್ನ ಉಪಾಸನೆ ಏನಂತ ಗೊತ್ತಾಗಬೇಕು. ಆಮೇಲೆ ಆ ರೂಪದ ಗುಣಗಳನ್ನು ಉಪಾಸನೆ ಮಾಡ್ತಕ್ಕಂಥ ದೇವತೆ ಇಟ್ಕೊಂಡು ಆಮೇಲೆ ಯಾವ್ದು 51 ದಳದ ಒಂದು ದಳದ ಮುಖಾಂತರ ನಾನು ಹೊರಗಡೆ, ಇಲ್ಲ ಒಂದೆರಡು ಒಂದೊಂದು ಒಳಗಡೆ ಬರ್ತದೆ. ಇದು ನಮಗೆ ಪರಮ ಪೂಜ್ಯ ಇರ್ತಕ್ಕಂತಹ
ಆಚಾರ ಮಂತ್ರು ವಿಜಯ ಪ್ರಭು ಶಂಕರಾಚಾರ್ಯ ಸ್ವಾಮಿಗಳು ವಿಶೇಷ ತೋರಿಸ್ಕೊಟ್ಟಿದ್ದಾರೆ. ಈಗ ನಾವು ಇದನ್ನ ಎಷ್ಟು ಪ್ರಮಾಣ ನೋಡ್ತಾ ಇದ್ದೀವಿ ಅಂತ ಬರ್ತದೆ. ಅದಕ್ಕೆ ನೀವೇನಪ್ಪ ಅಂದ್ರೆ ಬರೀ ಕೇಳಿ ಸುಮ್ಮನೆ ಕೊಡೋದಲ್ಲ, ನಾಳಿಂದ ಈ ಚಾತುರ್ಮಾಸ ಮುಗಿಯೋದ್ರೊಳಗನ ಒಂದೊಂದು ದಳಕ್ಕೆ 4 ದಳದ ಕಮಲದಿಂದ ಬರ್ತಕ್ಕಂಥದ್ದು ಬೃಹಸ್ಪತಿ ಒಂದಳ, ಚಂದ್ರ ಒಂದಳ, ಮರುತಗಣ ಒಂದಳ ಅಂತೇನ್ ಬರ್ತಾರ. ಅಲ್ಲೇ ಆ 4 ದಳದ 4 ವೇದದಲ್ಲಿ ವೇದಾಭಿಮಾನ ದೇವತೆಗಳು ಎಲ್ಲೆಲ್ಲಿ ಬರ್ತಾರ 4 ದಳವನ್ನು ಇಟ್ಕೊಂಡು ಅಲ್ಲೇ ಯಾರು ನಮ್ಮ ಪರಮ ಪೂಜ್ಯ ಅನಿರುದ್ಧ ದೇವರನ್ನು ಉಪಾಸನೆ ಮಾಡ್ತಕ್ಕಂಥ ರೂಪ. ಇದನ್ನ ಒಂದೊಂದನ್ನ ಮನನ ಮಾಡ್ತಾ ಆ ಸ್ಥಳದೊಳಗೆ ನಿಮ್ಮ ಕಣ್ಣನ್ನು ತಗೊಂಡು ಇಟ್ಕೊಂಡು ಚಿಂತನೆ ಮಾಡ್ಕೊಂಡು ಹೋದಾಗ ಅದು ಗೋಚರ ಆಗ್ತದಲ್ಲ. ಅದಕ್ಕೆ ತುಲ್ಲಿ ಚಕ್ರ ಆಗ್ತದೆ. ಅಲ್ಲೇ ನಿಮ್ಗ ಆ ಚಕ್ರ ಯಾವುದು ಸ್ವಾಧಿಷ್ಠಾನ ಚಕ್ರ ಕೆಂಪು ಬಣ್ಣದಿಂದ ಇರ್ತಕ್ಕಂಥದ್ದು, ಆ ಒಂದೊಂದು ತುದಿಗೆ ಬರ್ತಕ್ಕಂಥ ಚಕ್ರದ ಹಲ್ಲಿಗೆ ಬರ್ತಕ್ಕಂಥ ಭಗವದ್ ರೂಪಗಳ ಉಪಾಸನೆ ಬಹಳ ಅದ್ಭುತ ಚಿಂತನೆ ಬರ್ತದೆ. ಇನ್ ತಗೊಂಡು ಅಂದ್ರೆ ನನಗೆ ಷಟ್ಚಕ್ರ ಪ್ರಯೋಜನ ಅಂತ ಅವ್ರು ಹೇಳ್ತಾರ. ಇದೇನಪ್ಪ ಮೆಡಿಟೇಷನ್ ಏನಪ್ಪ ನಮಗಿದು ಇವರು ಈ ರೀತಿ ಬರ್ತದೆ ಅಂದ್ರೆ ಒಳಗಿನ ರೂಪ ಮೇಲಿನ ರೂಪ ತಗೊಂಡು ಹೋಗ್ಬೇಕಾದ್ರೆ ಯಾವ ರೀತಿ ಈ ದ್ವಿದಳ ಪದ್ಮ ನಮ್ಮನ್ನ ಚಿಂತನೆಗೆ ಹಸ್ತದೆ. ಇಲ್ಲಾಂದ್ರೆ ಏನಾಯ್ತು, ಜ್ಞಾನ ಬಂತಷ್ಟೇ, ಮೇಲ್ನೋಟ ನೋಡ್ದೆ ಅಂದ್ರ ಆಜ್ಞಾ ಚಕ್ರದಿಂದ ನಾನು ನೋಡಿದಾಗ ಏನ್ ಬರ್ತದೆ, ಜ್ಞಾನ ಅಭಿವೃದ್ಧಿ ಆಗ್ತದೆ, ಕಮಲ ಗೊತ್ತಾಗದೆ. ಕಮಲ ಗೊತ್ತಾಗಬೇಕಾದ್ರೆ ನನಗೆ ಆ ಆದಿಯೊಳಗೆ ಬರಬೇಕು. ಈಗ ಎಷ್ಟೋ ಜನ ನಾನು ದಿವ್ಯ ಕಮಲದಿಂದ ಓಪನ್ ಮಾಡಿಕೊಂಡು ಪರಮಾತ್ಮ ಕಾಣಕತ್ತೀನಿ, ಈ ಅಗ್ನಚಿರ ನೋಡ್ತಾ ಇದ್ದೇನಂತ ಆ ಅನುಭವಕ್ಕೆ ಬರೋದೇ ಇಲ್ಲ. ಸಾವಿರಾರು ಜನರೇ ಬರೋದಿಲ್ಲ. ಇಲ್ಲ ಇಂದ್ರ ಇವನ ಷೋಡಶಗಳ ಕಮಲ ತಪ್ಪೋಗೋದೇ ಇಲ್ಲ, 12 ದಳ ಕಮಲ, 8 ದಳ ಕಮಲ ಇವ್ ಯಾವ ಗೊತ್ತೇ ಆಗಲ್ಲ. ಬರೀ ಅದೊಂದು ಹಿಡ್ಕೊಂಡು ಹೋಗ್ತಾರ. ಅಲ್ಲಿ ಹೋಗ್ತಾರೆ, ಬೆಳಕಿನ ಪುಂಜೆ ಕಾಣ್ತದೆ. ಆ ಬೆಳಕಿನ ಇದ್ರೊಳಗೆ ನೋಡಿ ಸ್ವಲ್ಪ ಆನಂದಾಗಿ ಮತ್ತೆ ಆ ಸಾಸಗಟ್ಟಿಯನ್ನು ಒಳಗಡೆ ಬಂದ್ಬಿಡ್ತದೆ ಟಕ್ಕಂತ ಹೊರಗೆ. ಇದು ನಮಗ ಇಷ್ಟೇ ದೊಡ್ಡ ಅಹಂಕಾರ. ಅದು ಸಹಿತ ನೋಡ್ಬೇಕಾದ್ರೆ ನನ್ನ ಜನ್ಮಾಂತರ ವಾಸನ, ಈಗಿನ ವಾಸನ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಬರೀ ಬೇರೆ ಏನೇನೋ ಬಂದು ಹೋಗ್ತದೆ. ಆ ಬಂದು ಹೋಗ್ತಕ್ಕಂಥ ಕಂಟ್ರೋಲ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಧ್ಯಾನ ಕುತ್ಕೊಂಡಿದ್ವಿ, ಮೆಡಿಟೇಷನ್ ಕುತ್ಕೊಂಡಿದ್ವಿ, ನಾವಿಲ್ಲೇ ಕಣ್ಣು ಮುಚ್ಚಿದ್ವಿ, ಧ್ಯಾನ ಮುದ್ರೆ ಇಟ್ಕೊಂಡು ಕೈಯಾಗ ಆಕಾರ ಆಯ್ತು, ಶ್ರೀಕಾರದೊಳಗೆ ಬರೇ ಗೊಂಬೆ ಬಂದು ನಾನು ಆಕಿ ಬೈದ್ದೆ, ಆತ ಬೈದ್ದೆ, ಈತ ಬೈದ್ದೆ, ಅಲ್ಲಿ ಹಂಗಾತು, ಇಲ್ಲಿ ಹಿಂಗಾತು ಅಂತ ಈ ರೂಪ ಚಿಂತನೆ ಬರ್ತಾವ ಹೊರತು ಬೇರೆ ಯಾವ ಬರೋದಿಲ್ಲ. ಅವಾಗೆಲ್ಲ ಏನ್ ಮಾಡುದಂದ್ರೆ ಅವನ್ನೆಲ್ಲ ಬಂದಷ್ಟೆಲ್ಲ ಬರಲಂತ ದಪ್ತಾ ಹೋಗ್ಬೇಕು, ಹುಡುಕ್ತಾ ಹೋಗ್ಬೇಕು. ಇನ್ನ ಯಾವಾಗ ಆ ಮನಸ್ಸು ಏನ್ ಮಾಡ್ತದೆ, ಇಷ್ಟು ನಾನು ಹೇಳಿದ್ರು ಈತ ಒಂದು ಕಾಲ ಬರಲ್ಲ ಅಂದ್ರೆ ಇದೇನಂತ ಅವಾಗ ನನಗೆ ಅದು ಗೋಚರ, ಜ್ಞಾನಗಮ್ಯ ಶಬ್ದ ಗೋಚರ ವಿಜಯ ವಿಠಲವದೇವ ಅಂತ ಹೇಳ್ತಾರಲ್ಲ, ಆ ಶಬ್ದ ಅಜಾದಿ ರೂಪದ ಶಬ್ದ ಅವಾಗ ನನಗೆ ಗೋಚರ. ಜ್ಞಾನದ ಚಕ್ಷು, ಜ್ಞಾನಮಂಡಲ, ಅಗ್ನಿಮಂಡಲ, ಸೂರ್ಯಮಂಡಲ, ಚಂದ್ರಮಂಡಲ ಅಂತ ಹೇಳ್ತೀವ ನಾವು. ಆ ಜ್ಞಾನ ಅಗ್ನಿಮಂಡಲದ ಉಪಾಸನೆಗೆ ಆ ಜೀವಿನ ತಂದ್ರ ಪರಮಾತ್ಮ ಕೂಡಿಸ್ತಾನ ಅಂತ ಹೇಳ್ತಾರೆ. ಅದು ಬರ್ಲೇ ಇಲ್ಲ ಅಂದ್ರೆ ಎಲ್ಲ ಆಗ್ತದೆ. ಅದಕ್ಕೆ ಓಂ ಗುಣಿ ಓಂ ಅಂತ ಏನ್ ಬರ್ತದ ಅದ್ರ ಕೆಳಗಡೆ ಅದು ನಿನ್ನ ಚತುರ ಕಮಲ ನೋಡ್ಕೊಂಡು ಅಲ್ಲೇ ಬೃಹಸ್ಪತಿ ಆಚಾರ್ಯರ ಉಪಾಸನೆ, ಅವರು ಯಾವ ಭಗವದ್ ರೂಪದ ಉಪಾಸನೆ ಮಾಡ್ತಾರ, ಅವರು ಯಾವ ಭಗವಂತನ ಉಪಾಸನೆ ಮಾಡ್ತಾರಲ್ಲೇ ಅವರ ಕಕ್ಷದಲ್ಲಿ ಬರ್ತಕ್ಕಂಥದ್ದು ಅವರು ದೇವತಾ ಗುರುಗಳಲ್ಲ. ನೀವು ಬೇಕಾದ್ರೆ ವಿಚಾರ ಮಾಡಿ ಒಂದ್ಸಲ ಒಂದ್ ದೊಡ್ಡ ದೇವಸ್ಥಾನದ ದರ್ಶನ ಆಗ್ತದೆ. ಸಾವಿರಾರು ಜನ ಕೂತ್ಕೊಂಡಿರ್ತಾರೆ ಅಲ್ಲಿ, 4 ದೊಡ್ಡ ಕಮಲ ಹುಡ್ಕೊಂಡು ಆ ಕಿಲ್ದ ಇಟ್ಕೊಂಡಿರ್ತಾರ. ಅಲ್ಲಿ ಇಂದ್ರ ದೇವರು ಕೂತ್ಕೊಂಡಿರ್ತಾರ, ಈ ಕಡೆ ಏನಪ್ಪ ಬೃಹಸ್ಪತಿ ಕೂತ್ಕೊಂಡಿರ್ತಾರ. ಆ ಎಲ್ಲ ದೊಡ್ಡ ಮೀಟಿಂಗ್ ಸ್ವಲ್ಪ ನಡೀತಾ ಇದೆ. ಪರಮಾತ್ಮ ಒಂದ್ ಕೂತ್ಕೊಂಡು ಯಾರು ಉಪೇಂದ್ರ ಕೂತ್ಕೊಂಡಿರ್ತಾನೆ. ಒಂದು ಕಡೆಗೆ
ಬೃಹಸ್ಪತಿ ಒಂದ್ ಕಡೆಗೆ ಇಂದ್ರ, ನಡುವೆ ಏನಪ್ಪ ಅಂದ್ರೆ ಉಪೇಂದ್ರಾಮಕ ಹರಿ, ಓಂ ಉಪೇಂದ್ರಾಯ ನಮಃ ಅಂತ ಬರ್ತದೆ ನಾವು. ಆ ಉಪೇಂದ್ರ ಕುತ್ಕೊಂಡಿರ್ತಾನೆ ಆ ಸಭಾದಲ್ಲೇ, ಕೆಳಗಿನ ಚತುರ್ಳ ಕಮಲದಲ್ಲಿ ಈ ರೂಪದ ದರ್ಶನ ಕಾಣಬೇಕು. ಇದನ್ನ ನೋಡ್ತಾ ನೋಡ್ತಾ ಮೇಲೆ ಹೋಗ್ಬೇಕು. ಅವಾಗ ಏನಾಗ್ತದೆ, ಸುಲಭನೋ ಹರಿ ತನ್ನವರ ಅರಗಳಿಗೆ ಬಿಟ್ಟಾಗ ಆ ಭಾವ ಇಮೇಜ್ ಮಾಡ್ಕೊಂಡು ನೀವು. ನಾನು ನಿನ್ನ ಬಿಟ್ಟು ಇನ್ನು ಯಾರಿದ್ದಾರೆ ನನಗೆ ಅಂತ. ಪತಿವ್ರತೆ ಅಂದ್ರನು ಆತನ ವ್ರತ. ಯಾರು ಪತಿ ಯಾರು? ನಮ್ಮ ಬಿಂಬ. ಆ ಬಿಂಬನ ವ್ರತ ನಾವು ಇಟ್ಕೊಂಡಿವ. ಬಿಂಬ ಹೇಳಿದ್ದನ್ನು ಮಾಡೋ ಪತಿವ್ರತ. ಈ ಗಂಡ ಹೆಂಡತಿ ಪತಿವ್ರತ ಅಂತ ದಯವಿಟ್ಟು ಅದು ಅಪಾರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಬಿಂಬನೇ ಪತಿ ನನಗೆ, ಆ ಪತಿ ಹೇಳಿದಂತೆ ನಾನು ಚಿಂತನೆ ಮಾಡ್ಕೋತೀನಿ ಅಂತ ಬರ್ಬೇಕು ನನಗೆ. ಇದು ನಾವು ನಿತ್ಯ ಉಪಾಸನೆ ಮಾಡ್ತೀವಿ. ಯಾವಾಗ ಆ ಬೃಹಸ್ಪತಿ ದರ್ಶನ ಆತು, ಕೃಪಾಚಾರ ಚಿಂತನೆ ಹೆಂಗ್ ಬಂತಲ್ಲ, ಬೃಹಸ್ಪತಿ ಜೊತೆಗೆ ನಮ್ಗ ಆ ದ್ರೋಣಾಚಾರ ಗೊತ್ತಾಗ್ತಾರಲ್ಲ, ಅವ್ರ ಅವತಾರ ಉಪಾಸನೆಗಳು ಬರ್ತವಲ್ಲ. ಅವತಾರ ಉಪಾಸನೆಗೆ ಮುಂದೆ ಆ ಚಕ್ರ ಅದಲ್ಲ, ನನಗೆ ಅಲ್ಲೇ ಗೊತ್ತಾಗ್ತದೆ ನಾನು ಈ ಚಕ್ರದಲ್ಲಿ ಇದ್ದೀನಿ ಅಂತ. ಅವ್ರ ಅನುಗ್ರಹ ಮಾಡಿದ ಇಂತಿಂತ ಚಕ್ರವಾಣಿ ಕೊಟ್ಟು ತೋರಿದ ಸಂಸಾರ ಚಕ್ರ ನೀನ್ ಪಾರಾಗಬೇಕಾದ್ರೆ ಈ ಅಭಿಮಾನಿಂತ ನೀನು ದೃಢತ್ವವನ್ನು ಇಟ್ಕೋ, ಪರಮಾತ್ಮ ಉಪಾಸನೆ ಮಾಡಕ್ಕೋ, ಸುಭದ್ರನಾಗಿರು ಹರಿಯಲ್ಲಿ. ಸುಭದ್ರಾನಂದನ ಅಂದ್ರೇನು? ಸು ಅಂದ್ರೆ ದೇವತೆಗಳು, ಭದ್ರ ದೇವತೆಗಳಿಗೆ ಭದ್ರನಾಗಿರ್ಬೇಕು. ಅಲ್ಲಿಂದ ಹುಟ್ಟು ಬರಬೇಕು ಅಂದ್ರೆ ನನಗೆ ಆ ಸುಭದ್ರ ದೇವತೆಗಳು ಬಿಟ್ರೆ ಬೇರೆ ಯಾರಿಲ್ಲ ಅಂದ್ರೆ ಆ ದೇವತೆಗಳನ್ನ ತನ್ನವರಂತ ನೋಡ್ಕೊಂಡು ಹೋಗುತ್ತೆ ಕೃಷ್ಣ ನನ್ನ ಜೊತೆ ಸದಾ ಇರ್ತಾನೆ. ನನ್ನ ಈ ಸಂಸಾರ ಬಂದಿಂದ ಬಿಡುಗಡೆಗೊಳಿಸ್ಲಿಕ್ಕೆ ಆ ಚಕ್ರದಲ್ಲಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಬಿಡಿಸ್ಬಿಡ್ತಾನೆ. ಒಮ್ಮೆಲೆ ಆ ಧ್ವನಿ ಹೋಗ್ತಾನೆ. ಬಹಳ ಅದ್ಭುತ ಇದಲ್ಲ, ಇದು ಇಮೇಜ್ ಮಾಡೋದಲ್ಲ, ಇದು ಕಟ್ಟು ಸತ್ಯ, ಸುಮ್ಮನೆ ಕಥೆ ಹೇಳೋದಲ್ಲ. ಮಹಾಭಾರತದ ಒಂದೊಂದು ಪರ್ವಗಳು ಏನಪ್ಪಾ ಅಂದ್ರೆ ನಮ್ಮ ಅನೇಕ ಜನ್ಮದ ದೋಷವನ್ನ ತೆಗೆದು ಹಾಕ್ತಾವ. ಧರ್ಮ, ಭೀಮ, ನಕುಲ, ಸಹದೇವ, ಇಷ್ಟು ಮಂದಿದು ಧರ್ಮ, ಅರ್ಥ, ಧರ್ಮ, ಮೋಕ್ಷ ಮತ್ತು ಕಾಮ ಮೂರೇ ಅಲ್ಲೇ. ಧರ್ಮದಿಂದ ಅಪೇಕ್ಷೆ ಪಡಬೇಕು, ಮೋಕ್ಷ ಸಿಗ್ತದೆ. ಅರ್ಥ ಅರ್ಜುನ ಹೋದ, ಆ ಧರ್ಮದ ಅಪೇಕ್ಷೆ ಇಟ್ಟುಕೊಂಡು ಅಭಿಮನ್ಯು ಒಳಗಡೆ ಹೋದ, ಅವನಿಗೆ ಮೋಕ್ಷ ಸಿಕ್ತು. ಸಂಸಾರ ಬಂಧನ ತ್ಯಾಗ ಆಯ್ತು. ಎಂತೆಂಥ ಕುಟಿಲ ಯುಕ್ತಿಗಳಿಂದ ಬಂದ್ರು, ಆ ಕುಟಿಲತನ ಮಾಡಿದ ಎಲ್ಲರೂ ಸಂಹಾರ ಮಾಡಿದ. ಆ ಚಕ್ರ ಹಿಡ್ಕೊಂಡ, ಅದೇ ಸುದರ್ಶನ ಚಕ್ರ. ಪರಮಾತ್ಮ ಜೀವ ದರ್ಶಿ ಚಕ್ರ ಹಿಡ್ಕೊಂಡಾಗ ನಾವ ಎಲ್ಲ ಎರಡು ದಳೆ ಕಮಲದಲ್ಲಿ ಮೇಲೆ ಬರ್ತಕ್ಕಂಥ ರೂಪ ಚಕ್ರ ಅದಲ್ಲ, ಆ ಚಕ್ರ ಹಿಡ್ಕೊಂಡಂದ್ರ ದೃಢವಾಗಿ ನನಗೆ ಪರಮಾತ್ಮನ ಜೀವ ಜ್ಞಾನ ಹುಟ್ಟ. ಇದು ನಿತ್ಯ ನಡೀತಕ್ಕಂಥದ್ದು ಮಹಾಭಾರತ ನಮ್ಮ ದೇಹದೊಳಗೆ. ನಮ್ಮ ದೇಹದೊಳಗೆ ಮಹಾಭಾರತ ರಾಮಾಯಣ 11 ಇಂದ್ರಗಳೊಳಗ ಏನಪ್ಪಾ ಅಂದ್ರೆ ಏಕಾಶ ಇಂದ್ರೊಳಗ 11 ಅಕ್ಷೋಹಿಣಿ ದೈತ್ಯರು ಇರ್ತದೆ. ಸಪ್ತಧಾತುಗಳಲ್ಲಿ ಯಾರು ಬರ್ತಾರ? ಪಾಂಡವರು ಬರ್ತಾರಲ್ಲಿ. ಸಪ್ತಧಾತುಗಳಿಂದ 5 ಪಾಂಡವರು, 7 ಅಕ್ಷೋಹಿಣಿ ಸೈನ್ಯ. ಈ ರೀತಿ ಆ ಎರಡು ವಿಧ ಚಿಂತನೆ ಮಾಡ್ತಾ ಮಾಡ್ತಾ ಹೋದಾಗ ಆ ಮಹಾಭಾರತದ ಯುದ್ಧ ಹೆಂಗ ಆಗ್ತದ ದೇಹದೊಳಗೆ, ಅದು ಯುದ್ಧ ರಹಿತ ಆದಾಗ ಅದು ಅಯೋಧ್ಯ ಆಗ್ತದ ಅನ್ನೋ ಚಿಂತನನ್ನ ನನಗೆ ಈ 2 ಕಮಲದಿಂದ ಉಪಾಸನೆ ಗೊತ್ತಾಗ. ಅಂದ್ರೆ ಇಲ್ಲಿ ನಾನು ಬೇಸ್ಮೆಂಟ್ ಹಾಕಿದ್ನಂದ್ರ ಅಲ್ಲಿ ಪರ್ಮಿಟ್ ಸಿಗ್ತದೆ. ನಾನು ಇಲ್ಲೇ 4ನೇ ದಳದ ಕಮಲ 4 ದಳ ಕಮಲದಿಂದ ಹಿಡಿದು ಬೇಸ್ಮೆಂಟ್ ಇಲ್ಲ ಸುಮ್ಮನೆ ಆಟ ಆಡಿಕೆ ಹೋಗ್ಬಿಟ್ಟೆ ಅಂದ್ರೆ ನಮ್ಗೆ 2 ದಳ ಕಮಲ ಕಾಣೋದಿಲ್ಲ. ಬೇಕಾದಷ್ಟು ಪ್ರಯತ್ನ ಮಾಡಿ ಬರೋದಲ್ಲ. ಅಷ್ಟಕ್ಕೆ 4 ದಳ ಕಮಲ 6 ದಳ ಕಮಲ ಚಿಂತನೆ ಮಾಡಿ 8 ದಳ ಕಮಲ ಹೆಂಗೋ ಒಂದು ಎಕ್ಕಲಾಡ್ತೀವಿ. ಎಕ್ಕಲಾಡ ಚೂರ್ ಏನೇ ಕಣ್ಣಂಗೆ ಆಗ್ಲಿಕ್ಕೆ ನಾ ಕಣ್ಣು ಕಾಂಡ ಅಂತ ಹೋಗ್ಬಿಡ್ತೀವಿ ಅಷ್ಟೇ. ಅದು ಪರಮಾತ್ಮ ಅನುಗ್ರಹ ಆಯ್ತು ಅಂದ್ರೆ ಚೂರ್ ಕಾಣಿಸ್ತದೆ. ಅದರಿಂದ ಮೇಲೆ ಹೋಗ್ತಕ್ಕಂಥ
ಅಪರೋಕ್ಷಾನಂತರ ಸಾಧನ ಅದ್ಭುತವಾಗಿರ್ತಕ್ಕಂಥ ರೂಪ. ಉಪಾಸನೆಗೆ ನಾವೆಲ್ಲರೂ ದೃಢ ಆದಾಗ ಮಾತ್ರ ಏನಪ್ಪ ಈ ಚಕ್ರ ಸಂಸಾರ ಚಕ್ರದಿಂದ ನಾನು ಪಾರ. ಅಭಿಮನ್ಯು ಒಳಗಡೆ ಹೋಗ್ಬೇಕಾದ್ರೆ ದುಶ್ಶೀಲಿಯ ಗಂಡ ಜಯದ್ರಥ ಅಂದ್ರೆ ನೆನ್ಪಿಟ್ಟಬೇಕು ನಮಗೆ. ದುಶ್ಶೀಲ ಅದ ಶೀಲ ಇಲ್ಲ ನಮ್ಮ ಹತ್ರ. ಸುಶೀಲ ಶ್ರೀ ಹರೇ ನಮ ಅಂತ ಉಪಾಸನೆ ಮಾಡಿಕೊಂಡೆ ಇಲ್ಲ ನಾವು. ದುಶ್ಶೀಲದಿಂದ ದುಷ್ಕರ್ಮದಿಂದ ನಮ್ ಜಯ ಸಂಪಾದನೆ ಮಾಡ್ಕೊಂಡಾರ ಯಾರು? ಪಾಂಡವರು. ಅದಕ್ಕೆ ದುಶ್ಶೀಲ ಅಂತ. ಹೆಂಕ ಜಯದ್ರಥ ಅಂದ್ರೆ ಏನ್ ಮಾಡಿದ? ಪಾಂಡವರೆಲ್ಲ ಒಳಗೆ ಹಾಕೊಂಡ. ಆದ್ರೆ ಜ್ಞಾನಿಲ್ಲ ಧರ್ಮ ಪಂಚ ಜ್ಞಾನೇಂದ್ರನೆಲ್ಲ ಒಳಗೆ ಅಡಕೊಂಡ್ಬಿಟ್ರೆ ಅಲ್ಲೆಲ್ಲ ದೈತ್ಯರು ಬಂದು ಕೂತ್ಕೊಂಡ್ಬಿಟ್ರೆ ಟಕ್ಕ. ಪಂಚ ಜ್ಞಾನೇಂದ್ರಿಯ ಮತ್ತು ಜೀವಾಭಿಮಾನಿ ಅಂತ ಇವು ಪಾಂಡವರಾಗ್ತದೆ. ಇದರಂತೆ ನನ್ನ ದೇಹದೊಳಗೆ ಆಗ್ತಂತ ಕಾರ್ಯವನ್ನ ನಾನು ನೋಡ್ತಾ ಹೋದಾಗ ನನಗೆ ದೇಹ ಮುಕ್ತಿಯನ್ನ ಕೊಡುತ್ತದೆ. ನನ್ನ ಗುರು ಯಾರು? ಈ ದೇಹ. ಪ್ರಥಮ ಗುರು ನನಗೆ ದೇಹ. ಈ ದೇಹ ಇದ್ದಿದ್ದಕ್ಕೆ ಈಕೆ ಅಮ್ಮ ಅಂತ ಗೊತ್ತಾಗ್ತದ, ಈತ ಅಪ್ಪ ಅಂತ ಗೊತ್ತಾಗ್ತದ, ಇದು ಪುಸ್ತಕ ಅಂತ ಗೊತ್ತಾಗ್ತದ, ಇದು ಹೆಣ್ಣಂತ ಗೊತ್ತಾಗ್ತದ, ಇದು ಮಣ್ಣಂತ ಗೊತ್ತಾಗ್ತದ, ಇದು ಬೆಂಕಿ ಅಂತ ಗೊತ್ತಾಗ್ತದ, ಇದು ಮರ ಅಂತ ಗೊತ್ತಾಗ್ತದೆ. ಅಂದ್ರೆ ನಾನು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟದ್ದು ಯಾರು? ಈ ದೇಹ. ಈ ದೇಹಕ್ಕೆ ಅಭಿಮಾನಿ ಯಾರು? ಪ್ರಕೃತಿ. ಪ್ರಕೃತಿ ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದ್ರೆ ಯಾರು? ನನ್ನ ಜ್ಞಾನ. ಆ ಉಪಾಸನೆ ನನ್ನ ತನೋಪಾಸನೆ ಬಂದಾಗ ಅಜಾಜ 51 ಬಹುತೋಳ ಉಪಾಸನೆ ನನ್ನ ದೇಹದಲ್ಲಿ ಚಿಂತನೆ ಮಾಡಕ್ ಹೋದಾಗ ಒಳಗಿನ ರೂಪ ವಿಶೇಷ ನಮ್ಗೆ ಗೊತ್ತು ಮಾಡ್ತಾರೆ ಪರಮಾತ್ಮ. ಅವಾಗ ನಮಗೆ ಅಂತರ ಬಹಿರ್ವ್ಯಾಪ್ತ ಪರಮಾತ್ಮ ರೂಪ ಚಿಂತನೆ ನನಗೆ ಪ್ರಕಟ ಆಗ್ತಾ ಹೋಗ್ತಾರೆ. ನಿಮಗೆ ಇದ್ರ ಬಗ್ಗೆ ಎಲ್ಲ ಗೋಚರ ಇದೆ. ನನಗೆ ತಿಳಿದ್ದನ್ನ ನಾನು ನಿಮ್ಮ ಮುಂದೆ ಪ್ರಚುರಪಡಿಸಕತ್ತೀನಿ ಹೊರತು ನಾನು ನಿಮಗೆ ಉಪದೇಶ ಮಾಡಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ತಿಳ್ಕೊಂಡಿದ್ದನ್ನು ನಿಮಗೆ ಮುಂದಿಷ್ಟ. ಇದಕ್ಕೆ ನಮ್ಮ ಒಂದು ಕೂಟಕ್ಕೆ ಏನಂದ್ರೆ ಶ್ವೇತಾಕ್ಷರ ಉಪನಿಷತ್ತು ಅಂತ ಬರ್ತದೆ. ಅದ್ರೊಳಗ 10 ಜನ ಕೂತ್ಕೊಂಡಿರ್ತಾರ. ಒಬ್ಬೊಬ್ಬರು ಭಗವದ್ಭಕ್ತರೇ. ಅವ್ರು ತಮ್ಮ ಅನುಭವನ ಹೇಳ್ಕೊತಾರೆ. ನಮ್ಮ ಸ್ವಾಮಿ ಇವತ್ತು ನನಗೆ ಈ ರೀತಿ ಕಂಡ, ನನಗೆ ಈ ರೀತಿ ಕಂಡ, ನನಗೆ ಈ ರೀತಿ ಕಂಡ ಅಂದ್ರೆ ನನಗೆ ನನ್ನ ಸ್ವಾಮಿ ನನಗೆ ಒಂದೇ ಗುಣದಿಂದ ಕಂಡನ. ನನ್ನ ಹೊರಗಡೆ ಇದ್ದವ್ರ ಹತ್ರ ಪರ್ವತ ಇದೊಂದು ಗುಣ ಅದಲ್ಲ, ಇದೊಂದು ರೂಪ ಅದಲ್ಲ, ಏನ್ ಆಶ್ಚರ್ಯ ಅಂತ ಆಶ್ಚರ್ಯಾತ್ಮಕವಾಗಿ ಚಿಂತನನ್ನ ಪರಮಾತ್ಮ ಆ ಗುಣದ ಉಪಾಸನ ಮಾಡ್ಕೊಂಡಾಗ ನನಗೆ ಮುಕ್ತಿಯೊಳಗ ಆನಂದ ಆಗ್ತದೆ. ಇಲ್ಲ ಬರೀ ಇದು ಒಂದೇ ನಾನು ಮಾಡ್ಕೊಂಡು ಹೋದೆ, ನಾನು ಹೇಳ್ದೆ ಕರೆಕ್ಟ್ ಅಂತ ಕುತ್ಕೊಂಡ್ರೆ ಮುಕ್ತಿಯೊಳಗ ಆನಂದ ಶಾಸ್ತ್ರ ಆಗ್ತದೆ. ಇದು ನಮಗೆ ತಿಳಿತಕ್ಕಂಥ ಚಿಂತನೆ. ಅದಕ್ಕೆ ದ್ವಿದಳ ಪದ್ಮ ಏನಪ್ಪಾ ಅಂದ್ರೆ ನನಗೆ ಒಳಗು ಮತ್ತು ಹೊರಗು ಕಾಣ್ತಕ್ಕಂಥ. ಇನ್ನೊಂದು ವಿಶೇಷ ಹೇಳ್ಬೇಕಂತ ಅಣ್ಣ ಬಸವಣ್ಣನವರು ಅಂತ ಹೇಳ್ತೀನಿ. ಏನಪ್ಪಾ ಅಂದ್ರೆ ಬಸವಣ್ಣ ಅಂಗೈಯಲ್ಲಿ ಲಿಂಗವನ್ನ ಕಾಣು ಅಂತ ಹೇಳ್ತಾರೆ. ಆತನ ಯಾಕಪ್ಪ ಅಂತಲ್ಲ, ನನಗೂ ಏನಪ್ಪಾ ಅಂದ್ರ ಸಾಲಿಗ್ರಾಮವನ್ನ ಶಿಲಾ ಕೈಯ ಇಟ್ಕೊಂಡು ಆಗ ನನ್ನ ಜ್ಞಾನ ಜ್ಯೋತಿ ಅದಲ್ಲ ಆ ಸಾಲಿಗ್ರಾಮದ ಮೇಲೆ ಬೀಳ್ತದೆ. ಆತ್ಮಜ್ಯೋತಿ ಅದು ಪ್ರಕಟ ಕಾಣ್ತದೆ. ಅಗ್ನಿ ಇದು ಬರ್ಬೇಕು. ಅದಕ್ಕೆ ಬಸವಣ್ಣರು ಏನಂತಾರ, ನೀನು ಈ ಒಂದು ನಿನ್ನ ನೇತ್ರ ಸೀರೆ ಹಿಡ್ಕೋ, ನಿನ್ನ ಕಂತಿಯನ್ನ ನಿನ್ನ ಹಣೆಯಲ್ಲಿರ್ತಕ್ಕಂಥ ಜ್ಯೋತಿ ಹೊಣಿ ಅದು ಏನಪ್ಪ ನೆಲ ಸೀದಾ ನಿನ್ನ ಕಂತಿಯ ಮೇಲೆ ಬೀಳ್ತದೆ ಬೆಳಕು. ಆ ಬೆಳಕಿನೊಳಗ ನಿನ್ನ ಒಳಗಿರ್ತಕ್ಕಂಥ ಶಿವಪಾರ್ವತಿ ಈಶ್ವರ ಲಿಂಗ ನಿನ್ನ ಕೈಯಲ್ಲಿ ಕಾಣುದು, ಅಂಗೈಯಲ್ಲಿ ಲಿಂಗವನ್ನು ಕಾಣ್ತಾ. ಇದನ್ನ ಎಲ್ಲ ವ್ಯಾಸರಾಯರು ಏನ್ ಮಾಡಿದ್ರು, ಆ ತಾಳ ಕಟ್ಟದ ಸಾಲಿಗ್ರಾಮ ಅದ್ ತಗೊಂಡು ಹಿಂಗ್ ಹಿಡ್ಕೊಂಡಿರ್ತೀವಿ ನಾವು. ಆ ರೂಪ ದರ್ಶನ ಆಗ್ಬಿಟ್ಟಕ್ಕಂತ ನನಗೆ ಕೃಷ್ಣ ನಮ್ಮ ಕನಕದಾಸರು ಆ ಇಷ್ಟು ಜನ ವೈಕುಂಠ ಎಷ್ಟು ದೂರ ಎನ್ನುತ್ತದೆ ಆ ಜ್ಞಾನ ಶಿಲಾ ಸಾಲಿಗ್ರಾಮ ಏನಪ್ಪಾ ಅಂದ್ರೆ ನಾನ್ ತನ್ನ ಕೈಯಾಗ ಕಂಡು ಇದೆ ಇಲ್ಲ ಇದನ್ನ ವಾಸುದೇವ ಅಂತ ತೋರಿಸ್ಕೊಂಡ್ರು. ಇದು ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ ಈ ಅಗ್ನಿ ಮಂಡಲ ಏನಪ್ಪಾ ಪ್ರಕಟ ಆದಾಗ ಆ ಅಗ್ನಿಯಿಂದ ಎರಡು ಕರ್ಮ ಆಗ್ತದೆ. ಒಂದು ಬೆಂಕಿಯಿಂದ ಅಡಿಗೆ ಮಾಡ್ಕೋಬಹುದು, ಒಂದು ಬೆಂಕಿಯಿಂದ ಏನಾಗ್ತದೆ ಇನ್ನೊಂದನ್ನು ಸುಡಬಹುದು ಅಂತ.
ಇಲ್ಲ ಇನ್ನೊಬ್ಬರು ಸುಡೋದಲ್ಲ, ನನ್ನೊಳಗೆ ಇರ್ತಕ್ಕಂಥ ಅಜ್ಞಾನ ಸುಡಕ್ಕೆ ಅದೇ ಅಗ್ನಿ ಬೇಕು ನಾನು ಒಳಗೆ ಹೋಗ್ಬೇಕಾದ್ರೆ. ಇಲ್ಲ ವಿಪರೀತ ಜ್ಞಾನದಿಂದ ನಾ ಇನ್ನೊಬ್ಬರು ಸುಟ್ಟೆ ಅಂತ ಅಂದ. ಭಾಗವತಲ್ಲಿ ಒಂದು ಮಾತು ಬರ್ತದೆ, ನಾ ಹೇಳ್ಕಾಗ್ತದೆ. ಒಬ್ಬ ತಂದೆ ತಾಯಿನ ಮನೆ ಬಿಟ್ಟು ಹೋಗಿ ಋಷಿ ಏನಪ್ಪಾ ಅಂದ್ರೆ ತಪಸ್ ಮಾಡ್ತಾನ. ತಪಸ್ಸಿಗೆ ಅಗ್ನಿ ಪ್ರಕಟ ಆಗ್ತದೆ, ಸಿಟ್ಟು ಬರ್ತದೆ ಅವನಿಗೆ. ಒಂದು ಹಕ್ಕಿ ಮ್ಯಾಲೆ ಕೂತ್ಕೊಂಡ್ರೆ ಅದು ಏನಾಗ್ತದೆ, ಇಕ್ಕಿ ಹಾಕ್ತದೆ. ಇವನ್ ದೃಷ್ಟಿಯಿಂದ ಸಿಟ್ಟಿನ ನೋಡ್ತಾನ, ಆ ಸಿಟ್ಟಿಗೆ ಅಗ್ನಿ ಸುಟ್ಟು ಹೋಗಿ ಅದು ಕೆಳ ಬೀಳ್ತದೆ. ಇವನ್ ದೊಡ್ಡ ಅಹಂಕಾರ ಬಂದ್ಬಿಡ್ತು, ಆಹಾ ನಾನ್ ನೋಡಿಬಿಟ್ರೆ ಹಕ್ಕಿನ ಸುಟ್ಟು ಹೋಯ್ತು ಅಂತ. ಊರಾಗ ಭೌತಿ ವಿಖ್ಯಾಂತಿ ಅಂತ ಹೋಗ್ತಾನ, ಹೀಗಾಗತ್ತಂತೆ. ಒಬ್ಬ ಮುತ್ತೈನಿ ಕೇಳ್ತಾನ, ಅಮ್ಮ ಊಟಕ್ಕೆ ಹಾಕು ಅಂತ, ಜಲ್ದಿ ಬಾ ಅಂತಾನ. ಬರ್ಲ ಜಲ್ದಿ. ಅವಾಗ ಬಂತಾನ, ಸಿಟ್ಟಿಗೆದ್ದು ನೋಡ್ತಾನ, ನೀನ್ ಸಿಟ್ಟಿಗೆದ್ದು ನೋಡು ನಾ ಹಕ್ಕಿ ಎಲ್ಲ ಸುಟ್ಟು ಬೀಳಕ್ಕ ಅಂತ ಹೇಳ್ಬಿಡ್ತ. ನನ್ ಗಂಡ ಉಪವಾಸ ಪೂಜೆ ಮಾಡೋಕತ್ತಿ ನಾನು, ಅದು ಬಿಂಬೋಪಾಸ ಅಂತ ಹಾಕ್ತಾ ಇದ್ದೀನಿ ನಾನು ಅಂತ. ಅವಾಗ ನಾನೆಲ್ಲೋ ಅಡಿದಾಗ ಸುಟ್ಟಿದ್ ಇಕ್ಕಿ ಹೆಂಗ್ ಗೊತ್ತಾಯ್ತು ನಂಗೆ ಹೇಳ, ನನಗೆ ನಮ್ಮ ಮನೆ ಸೇವಾ ಮಾಡೋದ ನಿನ್ನ ಇಂತಲ್ಲಿ ಹೋಗೊಬ್ಬ ಶೆಟ್ಟಿನದ್ದು. ಆ ಶೆಟ್ಟಿ ಅದ್ರ ಜಗ್ಗಿ ವ್ಯಾಪಾರ, ಅವನ ಹತ್ರ ಹೋಗ್ತಾನೆ. ಅವನಿಗೆ ಆಗೋದ್ರ ಇಲ್ಲಪ್ಪ ನನಗೆ ಈ ಸದ್ಯ ಅರ್ಜೆಂಟ್ ಅದ, ಅಲ್ಲ ಇದು ಮಾಡ್ದ ಮಾಂಸ ಮಾರೋದು ನನಗೆ ಹೋಗಂತ ಹೇಳ್ತಾರೆ. ಮಾಂಸ ಕೇಳಿದಾಗ ಅಯ್ಯೋ ಬದೇ ದಣೆ. ಅವಾಗಂತ ನೀವನಿಗೆ ಈ ಇಂಥ ಯಾರು ಹೊಲಸು ಮಾಂಸ ಮಾರೋವನ ಹತ್ರ ಕೊಲೆಗಡನ ಹತ್ರ ನನಗೆ ಜ್ಞಾನ ಇರ್ತದ ಅಂತ ಇವನ ಅಹಂಕಾರ, ನಮ್ದು ಅಹಂಕಾರ. ಅವಾಗ ತೆಗೆದಿಟ್ಟು ನನ್ನ ವೃತ್ತಿಯರಿ ಇದು, ನಾನು ಕಡಿದಿಲ್ಲ ನೀವು ಅನ್ಕೋಬಾಡ್ರಿ. ಯಾರೋ ಕಡಿದು ತಂದಿಟ್ಟು ಮಾರಾಟ ಮಾಡ, ಅದರಲ್ಲಿ ನನ್ನ ತಂದೆ ತಾಯಿ ರಕ್ಷಣೆ ಮಾಡ್ತೇನೆ ಮನೆ ಕರ್ಕೊಂಡು ತನ್ನ ತಂದೆ ತಾಯಿಸ್ತಾನೆ. ಇಲ್ಲ ತಂದೆ ತಾಯಿ ಯಾರು ಅಂದ್ರೆ ನಂಗೆ ಅನಂತ ತಂದೆ ಬರ್ತಾರೆ. ತಂದೆ ನನ್ನ ಬಿಂಬ, ತಾಯಿ ನನ್ನ ದೇಹ, ಈ ಎರಡನ್ನ ನಾನು ರಕ್ಷಣೆ ಮಾಡ್ಬೇಕು. ಇದು ಮೂಲ ಸ್ವರೂಪ ಜ್ಞಾನ. ಈ ದೇಹ ಕೊಟ್ಟನ್ನ ರಕ್ಷಣೆ ಮಾಡ್ಕೋಬೇಕು. ಈ ದೇಹಕ್ಕ ತಾಯಿ ಅಂತ ನೋಡ್ಕೊಂಡೋಗ್ಬೇಕು, ನನ್ನ ಬಿಂಬ ನನ್ನ ತಂದೆ ಅಂತ ನೋಡ್ಕೊಂಡೋಗ್ಬೇಕು. 14ನೇ ಸಂಧಿಯೊಳಗೆ ಇದೇ ಬರ್ತದೆ. 12 ಮೊದಲು 36 3ನೇ ಪಿಂಡ ಆದಿತ್ಯ ಪಿಂಡ ಅಂತ ಹೇಳ್ತೀವಿ ನಾವು. ವಸು ರುದ್ರ ಆದಿತ್ಯ ಅಂತ. ಅಲ್ಲೇ ಜ್ಞಾನ ಕೊಡ್ಬೇಕು ನನಗೆ. ನನ್ನ ಮೊನ್ನೆ 12 ಸಂಧಿಯ 12 ಧೂಮ ಇದು ಮಿತ್ರನಲ್ಲಿ ಧೂಮ್ರತರ ಹೆಂಗ್ ತಗೊಂಡ್ ಹಂಗೆ ನನ್ನ ಜ್ಞಾನ ಎಲ್ಲವನ್ನು ಪ್ರಕಟ ಮಾಡ್ತೀನಿ. ಇದು ಈ ಅಗ್ನಿ ಏನದಲ್ಲ, ಈ ಅಗ್ನಿ ಕಣ್ಣನ್ನು ತೆಗೆದುಕೊಟ್ಟಾಗ ಅದು ಇನ್ನೊಬ್ಬ ಸಿಟ್ಟಿನ ನೋಡ ಪುಣ್ಯ ಜಪ ಮಾಡಿದ್ದೆಲ್ಲ ಆ ಸಿಟ್ಟು ಮಾಡಿದಾಗ ಸುಟ್ಟು ಹೋಗ್ಬಿಡ್ತದೆ. ಪುಣ್ಯ ನೋಡಿದೆ ತನ್ನವ ದಂಡಿಸಿ ದಿನ ದಿನ ಸಾಧನ ಮಹಾಪರಗಿತ್ತೋನ ಅಂತ. ಅವ್ರು ನೋಡಿ ಆ ಸಿಟ್ಟು ಹೋಯ್ತು, ಅದೆಲ್ಲ ಪುಣ್ಯ ಹರಣ ಹೋಗ್ಬಿಡ್ತು. ಮತ್ತೆ ಮರದು ನೋಡಿದ್ರೆ ಕಣಬೇನೆ ಆಗ್ತದೆ ಹೊತ್ತು ಸಾಧನ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ ನಮ್ಮ ಸಾಧನವನ್ನ ನಮ್ಮನ್ನು ಉಳ್ಕೋಬೇಕಂತಂದ್ರೆ ನಾವು ಏನಪ್ಪಾ ಕ್ರೋಧವನ್ನ ತೆಗೆದು ಹಾಕ್ಬೇಕು. ಕಾಮ, ಕ್ರೋಧ, ಮೋಹ, ಮದ. ಕಾಮ ಅಂದ್ರೆ ಅಪೇಕ್ಷೆ. ಅಪೇಕ್ಷೆ ಎಂತದನ್ನ ತಗೋಬೇಕಂತಂದ್ರೆ ಹರಿ ನಿನ್ನ ಪರಿವಾರದವ್ರ ದರ್ಶನ ಮಾಡಕ್ ಅನುಗ್ರಹ ಮಾಡಂತ ಹೇಳಿದಾಗ ಕ್ರೋಧ ಬರಂಗಿಲ್ಲ. ನನಗೆ ಇದು ಬೇಕು, ಬಂಗಾರ ಬೇಕಂತ ಕೇಳಿದಾಗ ಸಂಬಳ ಇಲ್ಲ, ಹೇಳಿದ್ ಬಂದು ಕೇಳ್ತಾರೆ ಬಂಗಾರ ತಂದ್ಕೊಡ ಅಂತ. ಇನ್ನು ನಮ್ ಸಂಬಳ ಇಲ್ಲ ಅಂತ ಸಿಟ್ಟಿಗೆ ನೀನ್ ಹೇಳ್ಬೇಕು ಕಡೆಗೆ ಇದಾಯ್ತು ಅಂತ. ಅಂದ್ರೆ ಪರಮಾತ್ಮ ನಾನು ಹೇಳಿದ್ ನೀ ಮಾಡಲ್ಲ. ಗಾಯತ್ರಿ ಮಂತ್ರ ಹೇಳಿದೆ ಅದಕ್ಕೆ ಇಲ್ಲ. ಕೃಷ್ಣ ಮಂತ್ರ ಹೇಳಂತ ಹೇಳಿದೆ ಅದಿಲ್ಲ. ಗುರು ಉಪದೇಶ ತಗೊಂಡೆ ಅದು ಮಾಡ್ಕೊಂಡಿಲ್ಲ. ಹರಿಕಥಾ ಪಾಲನೆ ಮಾಡಿಲ್ಲ. ನಿನಗೆ ಏನು ಹೇಳ ಮಾಡಿದ ಅಂದ್ರೆ ನಾನೇನ್ ಕೊಡ್ಡೆ ನಿನಗೆ ಅಂತ ಹೇಳ್ತೇನೆ. ಹಂಗ ಪರಮಾತ್ಮ ನಮಗೆ ಆ ದಿವ್ಯ ಚೇತನ ಇರ್ತಕ್ಕಂಥ ಹರಿ ನನಗೇನಪ್ಪ ಅಂದ್ರೆ ವಿಶೀಲ ಸಂಪನ್ನ ಆಗ್ಬೇಕಾದ್ರೆ, ಆ ದ್ವಿದಳ ಕಮಲ ದರ್ಶನ ಆಗ್ಬೇಕಾದ್ರೆ, ದರ್ಶನ ಆದ ನಂತರ ಆ ಅಗ್ನಿ ನೇತ್ರನ ಆ ರುದ್ರದೇವರ ಅನುಗ್ರಹ ಪಾತ್ರ ಆಗ ಮಾತ್ರ ನನಗೆ ಒಳಗಿನ ಮತ್ತು ಹೊರಗಿನ ರೂಪದ ಚಿಂತನೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದ ಅಂತ ನನ್ನ ಅಭಿಮತ. ಯಾಕಂದ್ರೆ ಸುಲಭನೋ ಹರಿ ತನ್ನವರಾದ ಹೇಳಿದೆ. ಇದನ್ನ ನಿಮಗ ಯಾರ್ಯಾರಿಗೆ ಅನುಭವ ಆಗ್ಯದ ನೀವು ಏನಪ್ಪಾ ಅಂದ್ರ ಚಿಂತನೆ ಮಾಡ್ಕೊಳ್ರಿ. ಅವಾಗ ಏನಾಗ್ತದೆ ಗೊತ್ತಾ, ನಮ್ಮಲ್ಲಿ ಇರ್ತಕ್ಕಂಥ ಗುಣರೂಪಗಳು ಅಲ್ಲಿರ್ತಕ್ಕಂಥ ಗುಣರೂಪಗಳು ನಮ್ಗೆ ಗೋಚರ ಆಗ್ತಾ ಹೋಗ್ತವೆ. ಅವಾಗ ನನ್ನಲ್ಲಿ ಇರ್ತಕ್ಕಂಥ ವಿಪರೀತ ಜ್ಞಾನ ಅದಲ್ಲ ಅದು ಬಿಟ್ಟು ಹೋಗ್ತದೆ. ವಿಪರೀತ ಜ್ಞಾನ ಬಿಟ್ಟಾಗ ನನಗೆ
ಏನಾಗ್ತದೆ ಅಂದ್ರೆ ಯಥಾರ್ಥ ಜ್ಞಾನ ಬರ್ತದೆ. ಯಥಾರ್ಥ ಜ್ಞಾನದಿಂದ ಅಪರೋಕ್ಷಕ್ಕೆ ಬೇಕಾದಂತ ಸಾಧನ ಆಗ್ತದೆ. ಯಾರ ಮೇಲೆ ಆ ಅಪೇಕ್ಷೆ ಬರೋದಿಲ್ಲ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರಾದಿಗಳು ಹರ್ಷಿದ್ವರಗಳು ಒಂದೊಂದನ್ನೇ ತೆಗೆದು ಹಾಕ್ತಕ್ಕಂತ ಅದ್ಭುತ ಪ್ರಮೇಯ ನನಗೆ ಗೊತ್ತಾಗ್ತದೆ. ಇದು 2 ದಳ ಕಮಲದಿಂದ ಗೋಚರ. ಅದಕ್ಕೆ ನೀವೇನಪ್ಪ ಅಂದ್ರೆ ಇದನ್ನ ಉಪಾಸನೆ ಇಟ್ಕೊಳ್ರಿ. ಇದನ್ನ ಯಾರು ಮಾಡ್ಕೊಂಡು ಹೋಗ್ತೀರ ಅವ್ರಿಗೆ ನಾಳಿನ ಚಿಂತನೆ ಒಳಗೆ ಏನ್ ಬರ್ತಂದ್ರೆ ಆ ಜ್ಯೋತಿ ಚಿಂತನೆ ಬರ್ತದೆ. ಮೇಲೆ ನೋಡಿದ್ರೆ ಯಾವ ಜ್ಯೋತಿ ಕಾಣ್ತದೆ, ಆ ಜ್ಯೋತಿ ಒಳಗೆ ಯಾರ್ಯಾರು ಕಾಣಬೇಕು, ಹೆಂಗ್ ಕಾಣಬೇಕು ಎಂಬುದನ್ನ ಈ ಇದ್ದಿದ ಪದ್ಮದಲ್ಲಿ ಇರ್ತಕ್ಕಂಥ ಯಾರು ಗರುಡನ ಉಪಾಸನೆಯಿಂದ ಗೊತ್ತಾಗ್ತದೆ. ಇದು ಎಲ್ಲಿ ಬರ್ತದ ಅಂದ್ರೆ ಗರುಡ ಪುರಾಣದೊಳಗೆ 3 ಭಾಗ ಬರ್ತದೆ. ಒಂದು ಆಚಾರ ಕಾಂಡ, ಒಂದು ಬ್ರಹ್ಮಕಾಂಡ, ಒಂದೊಂದು ಪ್ರೇತಕಾಂಡ ಅಂತ. ಬ್ರಹ್ಮಕಾಂಡಗಳ ವಿಚಾರ ಬರ್ತಕ್ಕಂಥದ್ದು ಗರುಡ ದೇವರ ಉಪಾಸನೆ ಮಾಡ್ಬೇಕಾದ್ರೆ ಸುಮ್ಮನೆ ಗರುಡಿದ ಅಂತಾರಲ್ಲ, ಅಲ್ಲೇ ಆಚಾರ ಕಾಂಡದಲ್ಲಿ ನನ್ನ ರೋಗ ಹೆಂಗ ಹುಟ್ಟದ ಎಂಬುದು 4 ರೂಪದಿಂದ ತಿಳಿಸ್ಕೊಡ್ತಾ ಇದ್ದಾರೆ ವೇದಾಚಾರ್ಯ. ಆಮೇಲೆ ಆ ರೋಗ ಕಳಿಬೇಕಾದ್ರೆ ಮತ್ತೆ 4 ಬರ್ತದೆ. ಹೊರಗಿದ್ದ ಹುಣ್ಣನ್ನ ನಾನು ಕಳಿಬಹುದು, ಒಳಗಿದ್ದ ಹುಣ್ಣನ್ನು ಕಳಿಬೇಕಾದ್ರೆ ಎಲ್ಲಿ ಔಷಧ ಕೊಡ್ತೀವಿ ನಾವು? ನನ್ನ ಒಳಗಿದ್ದಂತ ಔಷಧ ಆ ಜ್ಞಾನ ಅದು 4 ಖಂಡದಿಂದ ಹೋಗ್ತದೆ. ಆಚಾರ ಖಂಡದಲ್ಲಿ ಅದ್ಭುತವಾದ ಉಪಾಸನೆಯನ್ನ ಗರುಡದೇವರಿಗೆ ನಿಮಿತ್ತ ಮಾಡಿಕೊಂಡು ಆ ಪರಮಾತ್ಮ ನಾರಾಯಣ ಎಲ್ಲವನ್ನು ಹೇಳಿದ್ದಾನೆ. ನೀನ್ ಇಂಥ ತಪ್ಪು ಮಾಡಿದ ಪರವಲ್ಲ, ಇದು ಔಷಧಿ ತಗೋ, ಈ ಮಂತ್ರ ಹೇಳು, ಈ ಜಪ ಮಾಡು, ಇದು ವನಸ್ಪತಿ ತಗೋ ನೀನು ಅಂತ. ಬ್ರಹ್ಮಕಾಂಡದಲ್ಲಿ ಅಪರೋಕ್ಷಕ್ಕೆ ಸಮೀಪ ಇರ್ತಕ್ಕಂಥ ರೂಪ ಏನಿದೆ ಅದೆಲ್ಲವನ್ನು ಹೇಳ್ಕೊಡ್ರಿ. ದೊಡ್ಡ ಗ್ರಂಥ ಬ್ರಹ್ಮಕಾಂಡ. ಪ್ರೇತಕಾಂಡದಲ್ಲಿ ಜೀವಿ ಸತ್ ನಂತರ ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ, ಹೆಂಗ್ ಹೋಗ್ತಾನೆ, ಆದ ನಂತರ ಅದು ಯಾರ್ಯಾರು ಏನ್ ಮಾಡಿದ್ರೆ ಆ ದೋಷ ಹೇಳಿದ್ರೆ ಹೊರತು ಅದು ಎಲ್ಲರಿಗೂ ಗೊತ್ತಿದ್ದ. ಅದು ಯಾಕೆ ಓದಬಾರ್ದು ಅಂದ್ರೆ ಅದು ಓದಿರೋ ಮುಂದೆ ಭಯ ಬರ್ತದೋ ಎಲ್ಲ ವೈರಾಗಿ ಬರೋದು ಮುಂದೆ ಹೊಂಟಾಗಿಲ್ಲ. ಸನತ್ಕುಮಾರ್ ಸಂಜಾಗ ಹೆಂಗ್ ಹೋದ್ರೆ ಹಂಗೆ ನಾವೆಲ್ಲ ಹೋಗ್ಬಿಡ್ತೇವೆ ಅಂತ ನಮ್ ಹಿರಿಯರು ಹೇಳ್ಕೊಟ್ಟಿಲ್ಲ. ಆದ್ರ ಯಾವುದನ್ನು ಓದ್ಬಾರ್ದು, ಯಾವುದನ್ನು ಓದ್ಬೇಕು ಅನ್ನೋದು ಗೊತ್ತಿಲ್ಲದೇನೆ ನಾವು ದುಃಖ ಪಡ್ತಾ ಇದ್ದೀವಿ. ಬ್ರಹ್ಮಕಾಂಡ ಮತ್ತು ಆಚಾರ ಕಾಂಡ 2 ತಗೊಂಡು ನೀವು ಓದ್ರಿ, ವಿಶೇಷವಾಗಿ ತಿಳ್ಕೊಳ್ರಿ ಗರುಡದೇವರು ಏನ್ ಹೇಳ್ತಾನ ನಮ್ಮನ್ನ. ಇಲ್ಲ ತಿಳಿದೋರ ಚರ್ಚೆ ಮಾಡ್ಕೊಂಡು ಹೋಗ್ರಿ. ಅದರಿಂದ ನಿಮಗ ಗರುಡ ಮಾರ್ಗ ಸಮೀಪ ಆಗ್ತದೆ. ಯಾಕಂದ್ರೆ ನಮ್ಗೆ ಗರುಡ ಮಾರ್ಗ ಈ ಕಬ್ಬಿನಿಂದಲೂ ಚೇಂಜ್ ಆಗೋದು ಕಮಲದಿಂದ. ಇಲ್ಲ ಅಂದ್ರೆ ನಂಗೆ ಶೇಷ ಮಾರ್ಗಕ್ಕೆ ಹೋಗ್ಬಿಡ್ರಿ ಟಕ್ ಅಂತ, ಮತ್ತೆ ಪುನರಪಿ ಜನಾಂತರ ಮಾಡೋಣ. ಎದಕ್ಕೆ ಶೇಷ ಮಾರ್ಗ ಬರ್ತದಂದ್ರೆ ಈಗ ಎಲ್ಲರೂ ಹೇಳ್ತಾರೆ ಏನಪ್ಪ ಅಂದ್ರೆ ಫೈನಲ್ ಕಾರಣದಿಂದ ತುಂಬಿ ಕುಂಡಲಿ ಜಾಗೃತ ಆಗಿ ಆ ಶೇಷ ಬಂದಿಲ್ ಬರ್ತಾನೆ, 5 ಹೆಡ್ ಶೇಷ ಅಂತ ಹೇಳ್ತಾರೆ. ಅಲ್ಲಿಗೆ ಹಣೆ ತನಕ ಬರ್ತಾನೆ, ಅಲ್ಲಿ ಕೂತ್ಕೊಂಡಿರ್ತಾನೆ. ಯಾವ ಅಂದ್ರೆ ಈ ಜೀವಿ ಗರುಡನ ಉಪಾಸನೆ ಮಾಡ್ಕೊಂಡ, ಗರುಡ ದೇವರ ಉಪಾಸನೆ, ನಾರಾಯಣ ರೂಪನ ಉಪಾಸನೆ ಮಾಡ್ಕೊಂಡ ಅಂದ್ರೆ ಆ ಕಡೆ ಹೋಗ್ತಾನೆ. ಇಲ್ಲ ಅಂದ್ರೆ ಶೇಷ ಮಾರ್ಗ ಹಿಡಿದು ಮತ್ತೆ ಕೆಳಗೆ ಬರೋದು. ಇದಕ್ಕೆ ಕುಂಡಲಿ ಜಾಗೃತಿ ನಮ್ಮವ್ರು ಮಾಡ್ಕೊಂಬಂದ್ರೆ ಕೆಳಗಿನ ಜಾಗದಲ್ಲಿ ಬಹಳ ಕಷ್ಟ. ಮೇಲಿಂದ ಹೋಗಿ ಮಣಿಪುರದಿಂದ ಮೇಲೆ ತಗೊಂಡು ಹೋಗ್ರಿ, ನಿಮ್ಗೆ ವಿಶೇಷ ಜ್ಞಾನ ಸಿಗ್ತದೆ. ಅದಕ್ಕೆ ನಾವೇನಪ್ಪ ಅಂದ್ರೆ ಪರಮಾತ್ಮನ ಜ್ಞಾನಕ್ಕೆ ಉಪಾಸನೆಗೆ ನಾವೆಲ್ಲ ತಯಾರಾಗೋಣ ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದಗೋಚರ ನಮ್ಮ ವಿಜಯ ವಿಠಲ ಓದೇವಂತ ನಿಮ್ಮ ಜೊತೆಗೂ ನನಗೂ ಆ ಭಗವಂತನ ದರ್ಶನ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಶಬ್ದಗಳನ್ನ ಮಧ್ಯಮಮೂರ್ತಿ ಅಂತಾರೆ. ಚಿತಾಪತಿ ಶ್ರೀ ಮೂಲ ರಾಮಚಂದ್ರ ಸಮರ್ಪಣ ಮಾಡೋಣ. ಭಾರತೀಯ ರಮೂರ್ತಿ ಕೃಷ್ಣಾರ್ಪಣೆ. ಹರೇ ನಮಃ, ಹರೇ ನಮಃ, ಹರೇ ನಮಃ. ಪಂಚಕ ಜಲ್ದಿ ಬರ್ಬೇಕವ.